ಅವು ಗೋಸ್ಕಿದಾಗ ನಿದ್ರೆ ಇಟ್ಕೊ ಬಿಡು. ಅವ್ರು ನಡೆಯಕ್ಕಲ್ಲ ಅವು. ಇಲ್ಲಿ CC ಕ್ಯಾಮರಾ ಇಡ ಅಂತ ಗಣೇಶ ಎರಡು ಗಿಡ ಚಲಿ ಅಲ್ಲಿ ಬೋ ಅಲ್ಲಿ. ओम चंडिकाय नमः। ಕಾಣುತ್ತೆ ಅಕ್ಷರಗಳು ಬುಕ್ ಬೇರೆ जया जय नमः पार्वती पदर महादेव कादराजेश्वर महामाये जय जय श्री सद्गुरुदेव आरण्य विद्या प्रारंभ चंद बलपर देवी उद्धंडर जीवन शिक्षुराख्यन ಖಂಡಿಸಿದಳೆ ಸಮರದಲ್ಲಿ ಮಹಾಲಕ್ಷ್ಮಿ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ. ಆರನೇ ಅಧ್ಯಾಯದಲ್ಲಿ ಚಂಡಬಲಳಾಗಿರ್ತಕ್ಕಂಥ ಈ ಪರದೇವಿಯು ಮಹಿಷಾಸುರನ ಪ್ರಧಾನಿಯಾಗಿರ್ತಕ್ಕಂಥ ಶಿಕ್ಷುರಾಖ್ಯನನ್ನು ಸಂಹಾರ ಮಾಡುತ್ತಾಳೆ ಅಂತೇಳಿ ಈ ಆರನೆಯ ಅಧ್ಯಾಯದ ಸಂಧಿ ಸೂಚನೆ ಹೇಳ್ತಕ್ಕಂಥದ್ದಾಗಿದೆ. 7 ಶೌನಕ ದೇವಿಯರು
ಶೌನಕಾದಿ ಋಷಿಗಳೇ ಕೇಳುವಂತೇಳಿ ಸೂತ ಪುರಾಣಿಕನು ಹೇಳ್ತಕ್ಕಂಥವನಾಗಿದ್ದಾನಂತೆ. ಆ ರಣರಂಗದಲ್ಲಿ ದೇವಿ ಎದುರಿಗಂತೂ ಯಾರು ಮರಣ ಹೊಂದಿದವರೇ ಇದ್ದಾರಂತೆ, ಯಾರು ನಿಜವಾದ ಈ ಪ್ರಾಣದಿಂದಿರುವವರು ಇದ್ದರಂತೆ, ಎಲ್ಲರೂ ದೂರ ದೂರನೇ ಇದ್ರಂತೆ. ಈ ರೀತಿ ಆಯ್ತಂತೆ ಆ ರಣರಂಗ. ಅಷ್ಟೇ ಅಲ್ಲದೆ ಸಾಲು ಸಾಲಾಗಿ ಬಿದ್ದಿರ್ತಕ್ಕಂಥ ಹೆಣಗಳನ್ನು ಕಂಡು ತನ್ನ ಮೂಗಿನ ಮೇಲೆ ಬೆರಳಿಟ್ಟುಕೊಂಡು ಬಹಳ ಆಶ್ಚರ್ಯಚಕಿತನಾಗಿ ಹೋಗಿದ್ದಾನಂತೆ ಈ ಶಿಕ್ಷಕನು. ಏತಕ್ಕೆಂದರೆ ಎಲ್ಲರನ್ನೂ ನೋಯಿಸ್ತಕ್ಕಂಥವರು ಇವರು, ಅವರಿಗೆ ಈ ರೀತಿ ನೋವಾದ್ದು ಎಂದೂ ಕಂಡಿಲ್ಲ. ಈ ರೀತಿಯಾದದ್ದನ್ನು ಕಂಡು ಆಶ್ಚರ್ಯಚಕಿತನಾಗಿದ್ದಾನಂತೆ ಆ ಶಿಕ್ಷರಾಖ್ಯನು. ಸಂಗತಿ ರಕ್ಕಸರು ಈ ರೀತಿ ಮರಣವಾದದ್ದನ್ನು ಕಂಡು. ಅಷ್ಟೇ ಅಲ್ಲದೆ ನಮ್ಮ ಬಲದೊಳಗಿರ್ತಕ್ಕಂಥ ರಸಿರೋಮೃತಗ್ರಹಿರ್ತಕ್ಕಂಥ ಮಡಿದಿರುವುದೇ ಬಹಳ ಆಶ್ಚರ್ಯವಾಗಿದೆ. ಯಾವ ಕಾರಣದಿಂದ ಈಕೆಯನ್ನು ಸಂಹಾರ ಮಾಡಬೇಕು, ಇವಳು ನಮ್ಮ ರಕ್ಕಸರಿಗೆ ಮೃತ್ಯು ಸ್ವರೂಪಳಾಗಿ ಬಂದಿದ್ದಾಳೆ ಅಂತೇಳಿ ಆಗಿಂದಾಗಲೇ ತನ್ನ ಕರದೊಳಗಿರ್ತಕ್ಕಂಥ ಕೋದಂಡಕ್ಕ ಮಾರ್ಗಣವನ್ನು ಮೂಡಿ ದೇವಿಯ ಮೇಲೆ ಬಿಡ್ತಕ್ಕಂಥವನಾಗಿದ್ದಾನಂತೆ ಈ ಶಿಕ್ಷಕನು. ಮತ್ತು ಈ ದೇವಿಯ ಉಪಟಳಕ್ಕೆ ತಾಳಲಾರದೆ ಎಷ್ಟೋ ಮಂದಿ ರಕ್ಕಸರು ಹಿಮ್ಮೆಟ್ಟು ಓಡಿ ಹೋಗ್ತಕ್ಕಂಥವರಾಗಿದ್ದಾರಂತೆ ಪ್ರಾಣ ಭಯದಿಂದ. ಅವರೆಲ್ಲರಿಗೂ ಅಭಯವನ್ನು ಕೊಡುತ್ತಾ ಅಂಜಬೇಡಿರಿ, ಹೇಗಾದರೂ ಮಾಡಿ ಈ ಸ್ತ್ರೀಗಳನ್ನು ನಾವು ಹಿಡಿಯಲೇಬೇಕು ಅಂತೇಳಿ ಅಪ್ಪಣೆಯನ್ನು ಮಾಡ್ತಕ್ಕಂಥವನಾಗಿದ್ದಾನಂತೆ ಸೈನ್ಯಕ್ಕೆ ಒಡೆಯಲಾಗಿರ್ತಕ್ಕಂಥ ಶಿಕ್ಷಕನು. ಅವನ ಅಪ್ಪಣೆಯಂತೆ ಮುಂಚಿನಂತೆಯೇ ರಥಗಳು, ಕುದುರೆಗಳು, ಆನೆಗಳು ಈ ರೀತಿಯಾಗಿ ಮುಂಚಿನಂತೆ ಕೂಡಿಕೊಂಡು ಮತ್ತು ದೇವಿಯ ಮೇಲೆ ಏರಿ ಬರ್ತಕ್ಕಂಥವರಾಗಿದ್ದಾರಂತೆ ಆ ರಕ್ಕಸ ಸಮೂಹವು. ಮತ್ತು ಆ ಶಿಕ್ಷಕನು ಆ ದೇವಿಯ ಕಿರೀಟದ ಮೇಲೆ ಬೀಳುವಾಗ ಬಾಣಗಳನ್ನು ಹೊಡೆತಕ್ಕಂಥವನಾಗಿದ್ದಾನಂತೆ. ಈ ರೀತಿಯಾಗಿ ಹೊಡೆದಿರ್ತಕ್ಕಂಥ ಬಾಣಗಳು ಪರ್ವತಗಳಲ್ಲಿ ಬಂದು ಆ ದೇವಿಯ ಶಿರದ ಮೇಲೆ ಬೀಳ್ತಕ್ಕಂಥದ್ದಾಗಿದೆಯಂತೆ. ಅಷ್ಟೇ ಕೋಪಾನ್ವಿತನಾಗಿ ಅವನು ಬಿಡ್ತಕ್ಕಂಥ ಬಾಣದ ಆರ್ಭಟಕ್ಕೆ ಎಷ್ಟೋ ಸಮುದ್ರಗಳಂತಕ್ಕಂಥದ್ದು ಉಕ್ಕಿದಂತವಾಗಿದೆಯಂತೆ. ಈ ರೀತಿಯಾಗಿ ತಿನ್ನುವುದು ಆ ಶಿಕ್ಷಕನು ಬಿಟ್ಟಿರ್ತಕ್ಕಂಥ ಬಾಣ ಆ ದೇವಿಯ ಮೇಲೆ ಅಂತ ಹೇಳ್ತಕ್ಕಂಥವಾಗಿದ್ದಾನೆ. ಮತ್ತೆ ಸುರಿಸಿದನು ಶಿಕ್ಷುರ ಕಣಜೆ ಮತ್ತು ತರತರವಾದ ಆಯುಧಗಳಿಂದ ಹೊಡೆಯಲಿಕ್ಕೆ ಬರ್ತಕ್ಕಂಥವರಾಗಿದ್ದಾನಂತೆ ಸುತ್ತಮುತ್ತಲಿನಿಂದ ರಕ್ಕಸರು. ಅಷ್ಟೇ ಪರಾಕ್ರಮದಿಂದ ಈ ಶಾಂಭವಿ ಸಹ ಹೊಡೆದಾಡ್ತಕ್ಕಂಥವರಾಗಿದ್ದಾಳಂತೆ. ಅಷ್ಟೇ ಅಲ್ಲದೆ ಶಿಕ್ಷಣ ಒಂದು ಕಡೆಯಿಂದ ಬಾಣಗಳನ್ನು ಬಿಡ್ತಕ್ಕಂಥವನಾಗಿದ್ದಾನೆ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಬಗೆಸಿದವ ಶಿಕ್ಷುರ ಶರ ಬಗೆ ಬಗೆಯ ಗಿಡಿ ಬಗೆ ಬಗೆಸಿದವ ಜಗದಗಿಸಿದವು ದೇವಿಯ ದುರಲೆ ನಿಗಿ ನಿಗಿಸುವುದಕ್ಕೆ ಶಾಂಭವಿ ನಗುದ ಕಡಿದಳು ದೈತ್ಯನಂದ. ಮತ್ತು ಆ ಶಿಕ್ಷಣ ಬಿಟ್ಟಿರ್ತಕ್ಕಂಥ ಬಾಣಗಳು ಕಿಡಿಗಳ ಪಾದಿಯಲ್ಲಿ ಬಂದು ದೇವಿಯ ಮೇಲೆ ಬಿಡ್ತಕ್ಕಂಥದ್ದು
ಆಗಿದೆವಂತೆ ತಗಸುತ್ತ ಬರ್ತಕ್ಕಂಥದ್ದಂತೆ. ಈ ರೀತಿಯಾಗಿ ಆ ಶಿಕ್ಷಣ ಬಿಟ್ಟಿರ್ತಕ್ಕಂಥ ಬಾಣಗಳನ್ನು ಆರಣ ರಂಗದಲ್ಲಿ ಆ ಶಾಂಭವಿಯು ನಸುನಗುತ್ತ ಮಾರ್ಗ ಮಧ್ಯದಲ್ಲಿಯೇ ತನಗೆ ಬರುವುದಕ್ಕಿಂತ ಮುಂಚಿತವಾಗಿ ಅರೆಗಟ್ಟಕ್ಕಂಥವಳಾಗಿದ್ದಾಳಂತೆ. ಈ ಶಾಂಭವಿಯು ಆ ಶಿಕ್ಷಣ ಬಿಟ್ಟಿರ್ತಕ್ಕಂಥ ಬಾಣಗಳನ್ನು ಮತ್ತಷ್ಟು ಬಹಳ ಕೋಪಾನ್ವಿತನಾಗಿ ಆ ದೇವಿಯ ಮೇಲೆ ಇನ್ನೂ ವೃತ್ತರವಾದ ಬಾಣಗಳನ್ನು ಬಿಡ್ತಕ್ಕಂಥವನಾಗಿದ್ದಾನಂತೆ. ಪರದೇವತೆ ಅಂತಕ್ಕಂಥದ್ದು ಸ್ವಲ್ಪವಾದರೂ ಜ್ಞಾನವಿರಬೇಕಲ್ಲ ಇವನಿಗೆ. ತನ್ನದೇ ನಡೆಯುತ್ತದೆ ಅಂತೇಳಿ ಇನ್ನೂ ವೃತ್ತರವಾದ ಬಾಣಗಳನ್ನು ಬಿಡ್ತಕ್ಕಂಥವನಾಗಿದ್ದಾನೆ. ನಾನು ಹೇಗಾದರೂ ಗೆಲ್ಲುತ್ತೇನೆ ಅಂತಕ್ಕಂಥ ಒಂದು ಛಲದಿಂದ ಈ ಶಿಕ್ಷಣನು ಹೊಂದಿರತಕ್ಕಂಥವನಾಗಿದ್ದಾನೆ. ಬಾಣಗಳನ್ನು ಹರಗಡೆಯುವುದೊಂದೇ ಅಲ್ಲದೆ ತನ್ನ ಕರದಲ್ಲಿರ್ತಕ್ಕಂಥ ಕೋದಂಡಕ್ಕೆ ಮಾರ್ಕಣವನ್ನು ಏರಿಸಿ ಅವನ ರಥಗಜ ಹಯಾದಿಗಳನ್ನು ಮತ್ತು ಅವನ ಮನಸ್ಸೇ ದೇಹವೇ ನೊಂದುಕೊಳ್ಳುವಾಗಿ ತುಕ್ಕಡೆಯಾಗುವ ರೀತಿ ಬಾಣಗಳನ್ನು ಬಿಡ್ತಕ್ಕಂಥವಳಾಗಿದ್ದಾಳಂತೆ. ಈ ರೀತಿ ಆರ್ಭಟಗೊಂಡು ಬಾಣವನ್ನು ಝಂಕಾರ ಮಾಡ್ತಕ್ಕಂಥವಳಾಗಿದ್ದಾಳಂತೆ ಆ ಶಾಂಭವಿಯು ಆ ಶಿಕ್ಷಣ ಮೇಲೆ ಅವನು ಸಹ ಆ ರೀತಿಯಾಗಿ ಅರಿಗಡ್ತಕ್ಕಂಥವನಾಗಿದ್ದಾನಂತೆ. ಮತ್ತು ಎಷ್ಟೋ ರಥಗಳನ್ನು ಕಡಿದಂಥವಳಾದಂತೆ ಎಷ್ಟೋ ರಥಗಳನ್ನು ಏರಿ ಬರ್ತಕ್ಕಂಥವನಾಗಿದ್ದಾನಂತೆ. ಒಮ್ಮೆ ಆ ದೇವಿಯ ಬಾಣದ ಘಾತಕ್ಕೆ ಮೂರ್ಛೆ ಹೊಂದಿದವನು ಆಗಿಂದಾಗಲೇ ಮೇಲೆ ಕೆದ್ದು ಬರ್ತಕ್ಕಂಥವನಾಗಿದ್ದಾನಂತೆ. ಅಷ್ಟೇ ಅಲ್ಲದಲೇ ಈ ಹೆಂಗಸಿಯನ್ನು ನಾನು ಗೆಲ್ಲದಿದ್ದರೆ ಶಿಕ್ಷುರ ಅಂತಕ್ಕಂಥ ನಾಮವು ನನಗೆ ತಕ್ಕೆ ಅಂತೇಳಿ ಬಹಳ ಕೋಪಾನ್ವಿತನಾಗಿದ್ದಾನಂತೆ ಆ ರಣರಂಗದಲ್ಲಿ ಈ ಶಿಕ್ಷುರನು. ಏನು ದನರ ಶರವನ್ನು ಕವೆಸಿದ ಚಿನ್ಮಯಾತ್ಮಕರಾದ ದೇವಿಯ ತನವಿನ ಮೇಲುರಳಿದವು ಮಹಾಪರ್ವತಂತ ದಿನಕರನ ಪ್ರಭೆ ಮುಚ್ಚಿ ದಿಕ್ಕುಗಳ ನಿನಿತ ಪರ್ವತವಾಗೆ ಭೂತಳವಿನಿತು ಗುಡಿಹಾಯ್ತು ತಗ್ಗಿದು ದಲದವನಿಗೆ ಮತ್ತು ಕೋಪಾನ್ವಿತನಾಗಿ ಈಗ ನಗಸ್ಯರ ಅಂತಕ್ಕಂಥ ಬಾಣವನ್ನು ಬಿಟ್ಟಿದ್ದಾನಂತೆ. ಆ ಬಾಣವು ಯಾವ ರೀತಿ ಇತ್ತು ಅಂದ್ರೆ ಈ ಪ್ರಪಂಚವೇ ಕತ್ತಲಮಯವಾಗಿ ಹೋಗಿಬಿಟ್ಟಿತ್ತಂತೆ. ಈ ರೀತಿಯಾಗಿ ಆ ಸೂರ್ಯನ ಪ್ರಭೆಯನ್ನೇ ಮುಚ್ಚುತ್ತಂತೆ. ಆ ರೀತಿಯಾಗಿರ್ತಕ್ಕಂಥ ಕತ್ತಲ ಉಪಾಧಿ ಆವರಿಸಿಕೊಳ್ತಕ್ಕಂಥ ಬಾಣವನ್ನು ಬಿಟ್ಟಿದ್ದಾನಂತೆ ಆ ಶಿಕ್ಷಣನು ಈ ದೇವಿಯ ಮೇಲೆ. ಅಸಂಖ್ಯವು ಒಡನೆ ಕವಿಸಿದ ಸಾಗರ ಶರವ ಪರಂಭನಿಗೆ ಕುಡಿಸಿದಳ ಬಡಭೋಗ್ನಿಚರತೆಯ ಕಿಡಿಹಿಡುತ್ತರ ದೈತ್ಯ ವರುಷವ ಬಿಡದೆ ಸುರಿಸಲ ತೂಡಿದಳ ಮಂತ್ರಾಸ್ತ್ರದಲ್ಲಿ ಅಂದ. ಮತ್ತು ಶಿಕ್ಷಣ ಬಿಟ್ಟಿರ್ತಕ್ಕಂಥ ಬಾಣಗಳ ಪರ್ವತಗಳ ಉಪಾಧಿಯಲ್ಲಿ ಬಂದು ದೇವಿಯ ಮೇಲೆ ಬೀಳ್ತಕ್ಕಂಥ ಸಮಯದಲ್ಲಿ ಈ
ದೇವೇಂದ್ರನ ಆಯುಧವಾಗಿರ್ತಕ್ಕಂಥ ವಜ್ರಾಯುಧದಿಂದ ಅದನ್ನು ಹರಿಗಡ್ತಕ್ಕಂಥವಳಾಗಿದ್ದಾಳಂತೆ. ಈ ರೀತಿಯಾದದ್ದನ್ನು ಕಂಡು ಒಮ್ಮೆಲೆ ಸಮುದ್ರವು ಬಂದು ಬೀಳುವಾಗ ಸಮುದ್ರದ ಬಾಣವನ್ನು ಬಿಟ್ಟಿದ್ದಾನಂತೆ ಈ ಶಿಕ್ಷರನು. ಈ ರೀತಿಯಾಗಿ ಬಿಟ್ಟಿರ್ತಕ್ಕಂತಹ ಸಮುದ್ರದ ಬಾಣಕ್ಕೆ ಬಡಬಗ್ನಿಯೋಪಾದಿಯಲ್ಲಿರ್ತಕ್ಕಂಥ ಬಾಣವನ್ನು ಬಿಟ್ಟಿದ್ದಾಳಂತೆ. ಆಗಿಂದಾಗಲೇ ಸಮುದ್ರದ ನೀರು ಅಂತಕ್ಕಂಥದ್ದು ಬಟ್ಟ ಬಯಲಾಗಿ ಹೋಗ್ತಕ್ಕಂಥದ್ದಾಗಿದೆಯಂತೆ. ಈ ರೀತಿಯಾಗಿತ್ತು ನೋಡು ಆ ಶಿಕ್ಷರನ ಮತ್ತು ದೇವಿಯ ಯುದ್ಧ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಸಹ ಈಕೆಯು ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಬಾಣಗಳನ್ನೇ ಬಿಟ್ಟು ಅದನ್ನು ಅರೆಗಡ್ತಕ್ಕಂಥವಳಾಗಿದ್ದಾಳಂತೆ. ಈಗಂತೂ ಕತ್ತಲದ ಬಾಣವನ್ನು ಬಿಟ್ಟಿಲ್ಲಂತೆ. ಈ ಜಗತ್ತೇ ಧಗಾಯಮಾನವಾದೆಂಬ ರೀತಿಯಲ್ಲಿ ದಿನಕರಾಸ್ತ್ರವನ್ನು ಬಿಟ್ಟಿದ್ದಾನಂತೆ ಈ ಶಿಕ್ಷರನು ಆ ಶಾಂಭವಿಯ ಮೇಲೆ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಇಂದಿರಾ ರಕ್ಕಸರಾಗಿರ್ತಕ್ಕಂಥವರು ಸಕಲ ದೇವಾನ ದೇವತೆಗಳನ್ನು ಓಡಿಸಿದ ಸಮಯದಲ್ಲಿ ಅವರಲ್ಲಿರ್ತಕ್ಕಂಥ ಆಯುಧಗಳೆಲ್ಲವನ್ನೂ ವಶಪಡಿಸಿಕೊಂಡಿದ್ರಂತೆ. ಈ ರೀತಿಯಾಗಿರ್ತಕ್ಕಂಥ ಅಷ್ಟದಿಕ್ಪಾಲಕರ ಕೈಯಲ್ಲಿರ್ತಕ್ಕಂಥ ಆಯುಧಗಳೆಲ್ಲವನ್ನು ಒಮ್ಮೆಲೆ ಪ್ರಯೋಗ ಮಾಡಿದ್ದಾನಂತೆ. ಈ ರೀತಿಯಾಗಿ ಒಮ್ಮೆಲೆ ಪ್ರಯೋಗ ಮಾಡಿರ್ತಕ್ಕಂಥ ಆ ಆಯುಧಗಳೆಲ್ಲವನ್ನು ಆ ರಣರಂಗದಲ್ಲಿ ಈ ಶಾಂಭವಿಯು ತನ್ನ ಬಾಯೊಳಗೆ ನುಂಗಿ ಬಿಡುತ್ತಿದ್ದವಂತವಳಾಗಿದ್ದಾಳಂತೆ. ಈ ಶಾಂಭವಿಯು ಅವನು ಬಿಟ್ಟಿರ್ತಕ್ಕಂಥ ಆಯುಧಗಳನ್ನು ಇವಳ ಮರುಕಂದ್ರೆ ಇವಳ ಅಹಂಕಾರ ತಗ್ಗಿಸಬೇಕಂತೇಳಿ ನಾರಾಯಣಾಸ್ತ್ರ ಅಂತಕ್ಕಂಥ ಬಾಣವನ್ನು ಹೂಡಿದ್ದಾನಂತೆ. ಇದನ್ನು ನೋಡಿದ ಕ್ಷಣಕ್ಕೆ ಈ ರಣರಂಗವನ್ನು ನೋಡ್ತಕ್ಕಂಥ ದೇವತೆಗಳೆಲ್ಲರೂ ತಮ್ಮ ಎರಡು ಕೈಗಳನ್ನು ಮುಗಿದುಕೊಂಡು ಇನ್ನು ನಮ್ಮ ಕೆಲಸ ಆಯಿತು, ಈ ನಾರಾಯಣಾಸ್ತ್ರದಿಂದ ಈ ಶಾಂಭವಿಗೆ ಜಯಿಸುವುದು ಸುಳ್ಳು, ನಾವು ಇನ್ನು ಇವರ ವಶವಾದು ಅಂತೇಳಿ ಅವರು ಬಹಳ ಚಿಂತೆಗೊಳಗಾಗಿದ್ದಾರಂತೆ. ಆಯುಧಮ್ಮಯ ಕೆಲಸ ಶೇಷ ಬಿಟ್ಟಿದ್ದಾನಂತೆ. ಆ ನಾರಾಯಣಾಸ್ತ್ರ ಅಂತಕ್ಕಂಥದ್ದು ಬಾಯಿಯನ್ನು ತೆರೆದುಕೊಂಡು ಬರ್ತಕ್ಕಂಥದ್ದಾಗಿದೆ ಅಂತೆ ದೇವತೆಗಳನ್ನು ನುಂಗುವುದಕ್ಕೆ. ಈ ರೀತಿಯಾಗಿ ಬಂದಿರತಕ್ಕಂಥ ಬಾಣವನ್ನು ನೋಡಿ ಇನ್ನು ನಾವು ಉಳಿಯುವುದೇ ಅಸತ್ಯ ಅಂತೇಳಿ ನಾವಂತೂ ಸಾಯುವುದು ಸತ್ಯ ಸತ್ಯ ಅಂತೇಳಿ ತಮ್ಮ ಮನದೊಳಗೆ ಬಹಳ ಭಯಗೊಂಡಿದ್ದಾರಂತೆ ಈ ದೇವತೆಗಳು ಆ ನಾರಾಯಣಾಸ್ತ್ರವನ್ನು ನೋಡಿ. ಸಿಡಿದು ಧವನಿಯ ಶೇಷ ಬಹುಶಿರ ರಕ್ತಗಳೇ ಉದುರಿದಂತವಾಗಿರುವಂತೆ ಎಷ್ಟೋ ಪರ್ವತಗಳು ನುಚ್ಚು ನೂರಾಗಿ ಹೋಗ್ತಕ್ಕಂಥದ್ದಾಗಿದೆಯಂತೆ. ಮತ್ತು ಈ ಬ್ರಹ್ಮಾಂಡವೇ
ಹೊಡೆಯುತ್ತದೆ ಎಂಬೋಪಾದಿಯಲ್ಲಿ ಆಗತಕ್ಕಂಥದ್ದಾಗಿದೆ ಅಂತೆ. ಆ ರೀತಿ ಬರ್ತಕ್ಕಂಥದ್ದಾಗಿದೆ ಅಂತೆ. ಆ ಶಿಕ್ಷೆಯನ್ನು ಬಿಟ್ಟಿರ್ತಕ್ಕಂಥ ನಾರಾಯಣಾಸ್ತ್ರ ಅಂತ ಹೇಳ್ತಕ್ಕಂಥವಾಗಿದ್ದಾನೆ. ಉಕ್ಕಿರದ ಸುರ ನದಿಯ ಮುಗಿಲು ಚಿಕ್ಕಗಾಡುವುದರಿದವ ಪಡಬೊಬ್ಬೇಕ್ಕಿರುವುದು ಮಹದ ನೋಡಲಿಗ ಸಾಧ್ಯ ಕಕ್ಕಸದ ಶರದನು ವಿನಿಂಬ ಭಿಕ್ಕಿ ಕಲನಾಂತರದ ವಿಕ್ಯಾಲಿಕ್ಕಿನ ಪರದೇವತೆಗೆ ಕೊಳ್ಳೆನುದ ಬಲನಾದ. ಈ ರೀತಿಯಾಗಿ ಆ ನಾರಾಯಣಾಸ್ತ್ರ ಬಿಡ್ತಕ್ಕಂಥ ಸಮಯದಲ್ಲಿ ಜಗತ್ತೇ ಅಂತಕ್ಕಂಥದ್ದು ಕತ್ತಲೆಯಾಗಿ ಮೇಲೆ ಆಕಾಶದಲ್ಲಿ ಚುಕ್ಕಿಗಳೇ ಕಾಣ್ತಕ್ಕಂಥದ್ದಾಗಿದೆಯಂತೆ. ಮತ್ತು ಕರ್ಕಸದೋಪಾದಿಯಲ್ಲಿರ್ತಕ್ಕಂಥ ಈ ರಕ್ಕಸನ ಬಾಣ ಅಂತಕ್ಕಂಥದ್ದು ಕರಣಾಂತದವರೆಗೂ ಎಳೆದು ಸೆಳೆದು ಬಿಡ್ತಕ್ಕಂಥವನಾಗಿದ್ದಾನಂತೆ. ಈ ದೇವಿಯ ಮೇಲೆ ಆ ಬಲನಾಥನಾಗಿರ್ತಕ್ಕಂಥ ಶಿಕ್ಷಕನು ನಡೆದ ವೈಷ್ಣವ ಶಿರವು ಜಗಂ ಘಡಿಸ ಮಹಾಪ್ರಳಯ ಕೇವಲ ಕಿಡಿಗೆದಾರು ಕಲಿ ಶಾಂಭವಿಯ ಮಸುದೆಯ ವದನದಲ್ಲಿ ಒಡಗಿರದ ಭಯ ತಗ್ಗಿದುದು ಗದ ಎಡಗಿದುದು ನಿಜರ ನಿರಾಕ್ಷಣ ಕಡಭಯವು ತೋರಿದ್ದು ದಾನವನಿಕರಕೆಯು ಎಂದ. ಜಗತ್ತನ್ನೇ ಪ್ರಳಯ ಮಾಡ್ತಕ್ಕಂಥ ಉಪಾದಿಯಲ್ಲಿ ಬರ್ತಕ್ಕಂಥ ನಾರಾಯಣಾಸ್ತ್ರವು ಆ ಶಾಂಭವಿಯ ನಸುನೆಗೆಯ ವದನದಲ್ಲಿ ತಂಪಾಗಿ ಹೋಗಿಬಿಟ್ಟಿದೆಯಂತೆ. ಇದನ್ನು ನೋಡಿ ದಾಕ್ಷಣಕ್ಕೇನೆ ದೇವತೆಗಳೆಲ್ಲರೂ ಸಂತೋಷಗೊಳ್ತಕ್ಕಂಥವರಾಗಿದ್ದಾರಂತೆ. ಆ ರಣರಂಗದಲ್ಲಿಯೇ ಇರ್ತಕ್ಕಂಥ ರಕ್ಕಸರು ಬಹಳ ಭಯಗೊಂಡಿದ್ದಾರಂತೆ ಈ ರೀತಿಯಾದದ್ದನ್ನು ಕಂಡು. ಏನಾಶ್ಚರ್ಯ ಮಹಾಶರವ ಜಗ ತಾನು ನೋಡಲು ಇದಳು ತಾನೇನು ಈಕೆಯ ಬಾಂಧೆಯು ಸಾಮರ್ಥ್ಯ ಭುವನದಲ್ಲಿ ನಾನು ಕಂಡರಿಯನು ಹರಸಿವ ಈಗಿಳ ಪಡೆಕೊಂಡಳೆಮ್ಮನನು ತಾನು ಜಯಿಸಿದಳೆನು ಶಿಕ್ಷಣ ತೂಗಿದನು ಶಿರವ. ಮತ್ತು ಈ ಜಗತ್ತನ್ನೇ ಪ್ರಳಯ ಮಾದಿಯಲ್ಲಿ ಮಾಡ್ತಕ್ಕಂಥ ನಾರಾಯಣಾಸ್ತ್ರವನ್ನು ಬಿಟ್ಟರೆ ಈಕೆಯ ನಸನೆಗೆ ವದನದಲ್ಲಿ ತಂಪಾಗಿ ಹೋಗಿಬಿಡ್ತು. ಅಂದ ಮೇಲೆ ನಾನು ಇವಳ ಮುಂದೆ ನನ್ನದು ಎಷ್ಟು ಪರಾಕ್ರಮ ಅಂತೇಳಿ ತನ್ನಷ್ಟಕ್ಕೆ ತಾನೇ ರಕ್ಕಸರ ಪ್ರಧಾನಿಯಾಗಿರ್ತಕ್ಕಂಥ ಈ ಶಿಕ್ಷಣನು ತೆಲೆಯನ್ನು ತೂತಕ್ಕಂಥವನಾಗಿದ್ದಾನಂತೆ. ಈ ನಾರಿಯ ಪರಾಕ್ರಮವನ್ನು ನೋಡಿ ನೋಡುವೆನು ಮಾತನಾಡಿಸಿಕೆಯ ಆಡುವಳೇನುತ್ತರವ ಮಾತಾಡಿಕೊಂಡರೆ ಕೊಲ್ಲುವೇನು ಬಿಡದಿರುತ್ತ ಬಲನಾಥ ದಾಣದಣವನ್ನು ಭಜರಿಸುತ್ತ ಯಜಯ ನೀಡಿ ಮಾತಾಡಿಸಿಯ ದೇವಿಯ ರೂಢಿಯೊಳ ನೀ ಸತ್ಯ ರೂಢಿಯೊಳ ನೀ ಸತ್ಯವು ಮತ್ತು ಬಹಳ ಪರಾಕ್ರಮಿಯೋಪಾದಿಯಲ್ಲಿರ್ತಕ್ಕಂಥ ಈ ಸ್ತ್ರೀಗಳನ್ನು ಒಂದೆರಡು ಮಾತನಾಡಿಸಿ ನೋಡುತ್ತೇನೆ. ಒಂದು ವೇಳೆ ನನಗೇನಾದರೂ ಉತ್ತರ ಕೊಡದಿದ್ದರೆ ಆಗಿಂದಾಗಲೇ ಇವಳನ್ನು ಕೊಲ್ಲಿಬಿಡುತ್ತೇನೆ ಅಂತೇಳಿ ಅವಳ ಸಮೀಪಕ್ಕೆ ಬರಬೇಕಾದರೆ ಸುಮ್ಮನೆ ಬರುವುದಕ್ಕಾಗುವುದಿಲ್ಲಂತೆ. ಎಷ್ಟೋ ತರವಾಗಿದ್ದ ಬಾಣಗಳ ಆರ್ಭಟವನ್ನು ಮಾಡುತ್ತಾ ತೀರ ಸಮೀಪಕ್ಕೆ ಶಾಂಭವಿಯ ಬಳಿಗೆ ಬಂದು ನಾರಿಯಾಗಿರ್ತಕ್ಕಂಥ ಈ ದೇವಿಯನ್ನು ಅಂತಕ್ಕಂಥವನಾಗಿದ್ದಾನಂತೆ. ನೀನು ಬಹಳ ಪರಾಕ್ರಮಶಾಲಿಯುಳ್ಳವಳು ಅಂತೇಳಿ ಮಾತನಾಡಿಸ್ತಕ್ಕಂಥವನಾಗಿದ್ದಾನಂತೆ ಈ ಶಿಕ್ಷಣನು ಆ ಶಾಂಭವಿಯಲ್ಲಿ. ಆರು ಎಮ್ಮಯ ಬಲವ ಕೊಲಲಿ ಕಾರು ನಿನಗೆ ಕಾರಣವು ಸುರ ಕಾರು ಹರಿಹರರುಗಳು ನಿನಗೆ ನಾರು ನಾವಿರಲಿ ವೀರಳಿಗೆ ಮುಸಿಯಲ್ಲ ಶೌರ್ಯದಿ ನಾರಿ ಮೆಚ್ಚಿದನು ಪಲ್ಲೆನು ಸಾರು ಪ್ರಾಣವ ದಾನ ಕೊಟ್ಟೆನು ಎಂದ ಬಲನಾಥ. ನೀನು ಯಾರು? ನಮ್ಮ ಬಲವನ್ನು ಕೊಲ್ಲಲಿಕ್ಕೆ ಬಂದಿರುವುದಕ್ಕೆ ನಿನಗೇನು ಕಾರಣ? ಅಲ್ಲದಲೇ ದೇವತೆಗಳಿಗೂ ನಿನಗೂ ಏನು ನಂಟಸ್ತಿಕೆ ಇದೆ? ಈ ರೀತಿಯಾಗಿ ಯುದ್ಧ ಮಾಡಬೇಕಾದರೆ ನೀನು ಯಾರು ಅಂತೇಳಿ ಮಾತನಾಡಿಸ್ತಕ್ಕಂಥವನಾಗಿದ್ದೇನೆ. ನೀನು ಬಹಳ ವೀರನೇ ಇರುವಿ, ಹುಸಿಯಲ್ಲ ಅಂತೇಳಿ ಅಂತಕ್ಕಂಥವನಾಗಿದ್ದಾನೆ. ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ, ನಿನಗೆ ಪ್ರಾಣದಾನವನ್ನು ಕೊಡುತ್ತೇನೆ. ನಮ್ಮ ರಾಜನು ನನ್ನನ್ನು ಬೈದರೂ ಚಿಂತೆ ಇಲ್ಲ, ಸುಮ್ಮನೆ ನಿನ್ನ ಬಾಡಿಗೆ ನೀನು ಹೋಗಿಬಿಡು ಅಂತೇಳಿ ಅಂತಕ್ಕಂಥವನಾಗಿದ್ದಾನಂತೆ ಈ ಶಿಕ್ಷಣನು ಆ ಪರಾತ್ಪರ ವಸ್ತುವಾಗಿರ್ತಕ್ಕಂಥ ಪಾರ್ವತಿ. ನುಡಿಯ ಕೇಳೋ ಮೂಢ ಶಿಕ್ಷುರ
ಏನೆನ್ನುಡಿಯಲೇನಹುದು ಕೂಡ ಹೇಳುವೆನೆಂದಳ ದೇವಿ. ಕೆಲವು ಮೂಢನಾದ ಶಿಕ್ಷಣನೇ ಕೇಳು. ನೀನು ಹೇಳಿದಂತ ಮಾತುಗಳಿಗೆ ಪ್ರತಿ ಉತ್ತರವನ್ನು ಕೊಡಬೇಕಾಗಿದೆ. ನಾನು ಈ ಬ್ರಹ್ಮಾಂಡಕ್ಕೆ ಒಡೆಯಳು. ನಾನು ಯಾವಾಗಲೂ ಉತ್ತಮರನ್ನು ರಕ್ಷಿಸುವುದೇ ನನ್ನ ಕಾರ್ಯ. ನಿಮ್ಮಂತ ರಕ್ಕಸರನ್ನು ಹತಾಹತ ಮಾಡುವುದಕ್ಕೆ ನಾನು ಹೊಂದಿರುವುದು. ಮತ್ತು ಇನ್ನು ಏನಿದೆ ಹೇಳುವ ಅಂತೇಳಿ ಅಂತಕ್ಕಂಥವಾಗಿದ್ದಾಳಂತ ರಕ್ಕಸನನ್ನು ಈ ಶಾಂಭವಿ. ಹಣ ಸ್ವಲ್ಪ ಅಲ್ಲಿ ಯಾರಪ್ಪ ಸುದ್ದಿ ಹೇಳೋಣ? ನೀವು ಸುದ್ದಿಯನ್ನ ಹೇಳ್ರಿ, ಇಲ್ಲಿ ನಾವನ್ನ ಪುರಾಣ ಓದ್ತು ಮುಂಜಾನಿದ್ದ ತಕ್ಕ ಸುದ್ದಿ ಹತ್ರ ಐಟತ್ನಾಗ ಅಲ್ಲಿ ಸ್ವಲ್ಪ ಸುಮ್ಮನೆ ಇರೋಕ್ಕಾಗಲ್ಲ. ಎನ್ನ ನಾಮವ ಶಾಂಭವೆನಿಸುತ್ತ ಎನ್ನ ಕಾಣುವನಂತ ವೇದವು ಎನ್ನ ದೃಷ್ಟಿಯಲಿಂದ ಸೃಷ್ಟಿಯ ಸ್ಥಿತಿ ಲಯಗಳಾಹವು ಎನ್ನ ಕಂದರ ದೇವತೆಗಳು ಕೇಳಿನ್ನು ಕೊಲ್ಲುವೆ ನಿಮ್ಮ ಬಡಮಾತಿನ್ನು ಮುಗಿದೆನ್ನುತ್ತಲ ಸುರನ ನೆಚ್ಚಳ ದೇವಿ. ನನ್ನ ಹೆಸರು ಶಾಂಭವಿ ಅಂತೇಳಿ ಕರೆಯುತ್ತಾರೆ. ಮತ್ತು ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕರ್ತರಾಗಿರ್ತಕ್ಕಂತಹ ತ್ರಿಮೂರ್ತಿಗಳಿಗೆ ನಾನೇ ಮಡಿಗಳು. ಮತ್ತು ನನ್ನನ್ನು ನಿಮ್ಮನ್ನು ಕೊಲ್ಲುವುದಕ್ಕಾಗಿ ದೇವತೆಗಳು ತಂದಿದ್ದಾರೆ. ಮತ್ತು ಇನ್ನು ನಿನ್ನ ಬಡತನದ ಮಾತುಗಳೇನಾದರೂ ಇವೆಯೇ ಅಂತೇಳಿ ಆಗಿಂದಾಗಲೇ ತನ್ನ ತರಲಿರ್ತಕ್ಕಂಥ ಕೋದಂಡದಿಂದ ಮಾರ್ಗಗಳನ್ನು ಬಿಡ್ತಕ್ಕಂಥವಳಾಗಿದ್ದಾಳಂತೆ ಆ ಶಿಕ್ಷಣದ ಶಿರದ ಮೇಲೆ ಈ ಶಾಂಭವಿಯು. ನುಡಿದ ನವ ಜಗದೊಡೆ ತೆಗೆಯೋ ಮಾಡಿದೆ ಮಹಿಷನಲ್ಲದೆ ಒಡೆಯರುಂಟೇ ಜಗಕ್ಕೆ ನೋಡಲು ಶಿಕ್ಷಾ ರಕ್ಷಣೆಗೆ ಒಡೆಯರವರ ಶಿರೋಮ ಮೊದಲ ಬುದ್ಧಳದ ವೀರ ಜೀವಗಳನ್ನು ದೊಡನೆ ಶರವರುಷವನ್ನು ಕವಿಸಿದ ಶಾಂಭವಿಯ ಮುಖಕ್ಕೆ. ನೀನು ಜಗದೊಡತಿ ಅಂತೇನು ಹೇಳ್ತೀವಿ, ಆದರೆ ಸುಳ್ಳು ನುಡಿಯನ್ನು ನುಡಿತೀಯಲ್ಲ ಅಂತೇಳಿ ಅಂತಕ್ಕಂಥವನಾಗಿದ್ದಾನಂತೆ ಈ ಶಿಕ್ಷಣನು. ಈ ಜಗತ್ತಿಗೆ ನಮ್ಮ ರಾಜನಾಗಿರ್ತಕ್ಕಂಥ ಮಹಿಷಾಸುರನ ಒಡೆಯನಲ್ಲದೆ ನೀನು ಒಡೆಗಳಂತ ಹೇಳುತ್ತೀಯಲ್ಲ, ಇದು ಬಹಳ ತಪ್ಪು ನೋಡು ಅಂತ ಹೇಳ್ತಕ್ಕಂಥವನಾಗಿದ್ದಾನಂತೆ. ಅಷ್ಟೇ ಅಲ್ಲದೆ ನಮ್ಮ ರಕ್ಕಸರ ಬಲದಲ್ಲಿರ್ತಕ್ಕಂಥ ರಸಿಲೋಮ ಹೃದಗ್ರಹವನ್ನು ನೀನು ಕೊಲ್ಲಿರುವೆಯಲ್ಲ, ಅದಕ್ಕೆ ತಕ್ಕ ಉಪಕಾರವನ್ನು ನಾನು ಮಾಡದೆ ಹೋದರೆ ನನ್ನ ಹೆಸರು ಶಿಕ್ಷಣ ಅಂತಕ್ಕಂಥ ನಾಮವೇತಕ್ಕಂತೇಳಿ ಆಗಿಂದಾಗಲೇ ಪ್ರಾಣಿಗಳ ಸುರಿಮಳೆಯನ್ನು ಬಿಡ್ತಕ್ಕಂಥವನಾಗಿದ್ದಾನಂತೆ ಈ ಶಿಕ್ಷಣ. ಅಲ್ಲದಲೇ ಅವನ ದೇಹದಿಂದ ರಕ್ತವ ಹರಿಯುವಾಗ ಬಾಣವನ್ನು ಬಿಟ್ಟಿದ್ದಾಳಂತೆ. ಈ ಒಮ್ಮೆಲೆ ಭೂಕಂಪವಾದರೆ ಈ ಭೂಮಿ ಹೇಗೆ ಇಬ್ಬಾಗವಾಗಿ ಮೇಘವಾಗುತ್ತದೋ ಆ ರೀತಿ ಅವನ ದೇಹವು ಇಬ್ಬಾಗವಾಗುವಾಗ ಬಾಣಗಳನ್ನು ಬಿಡ್ತಕ್ಕಂಥವನಾಗಿದ್ದಾನಂತೆ. ಆದರೂ ಸಹ ಕ್ರೂರಿಯಾಗಿರ್ತಕ್ಕಂಥ ರಕ್ಕಸನ ಲೆಕ್ಕವಿಲ್ಲದೆ ಮೇಲೆ ಏರಿ ಬರ್ತಕ್ಕಂಥವನಾಗಿದ್ದಾನಂತೆ ಆ ಶಾಂಭವಿಯ ಮೇಲೆ ಈ ಶಿಕ್ಷಣನು ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ನಂದು ಕೋಪದಳವಡ ಖರ್ಚುತ ನಂದು ಶರದನು ಚರ್ಮ ಖಡ್ಗವೇರಿಸಿಯೇ ಕರಗಿ ಇಂದು ಮುಂದನು ನೋಡದರೆ ಶರ ಒಂದು ಸೈರಿಸುತ್ತಾದ ಸಿಂಹವ ನಂದು ಮೆಟ್ಟಿಯೇ ವೈದ ದೇವಿಯ ದಿವ್ಯ ಮುಕುಟದಲ್ಲಿ. ಎಷ್ಟೋ ಬಾಣಗಳನ್ನು ಬಿಟ್ಟರೂ ಸಹ ಈ ಶಿಕ್ಷಣ ಲೆಕ್ಕವಿಲ್ಲದೆ ಆ ಬಾಣಗಳನ್ನು ತೆಗೆದುಕೊಂಡು ತನ್ನ ಕರದಲ್ಲಿ ಚರ್ಮ ಖಡ್ಗ ಅಂತಕ್ಕಂಥದ್ದು ಕೈಯಲ್ಲಿ ಹಿಡಿದುಕೊಂಡು ತೀರ ಸಮೀಪಕ್ಕೆ ಬಂದು ಶಾಂಭವಿಯನ್ನು ಒಡೆಯಲಿಕ್ಕೆ ಬರ್ತಕ್ಕಂಥವನಾಗಿದ್ದಾನಂತೆ. ಅಷ್ಟೇ ಅಲ್ಲದೆ ಶಾಂಭವಿಯ ವಾಹನವಾಗಿರ್ತಕ್ಕಂಥ ಸಿಂಹಕ್ಕೂ ಹೊಡೆಯತಕ್ಕಂಥವನಾಗಿದ್ದಾನಂತೆ. ಅಷ್ಟು ಲೆಕ್ಕವಿಲ್ಲದೆ ತೀರ ಸಮೀಪಕ್ಕೆ ಬಂದು ದೇವಿಯ ವಾಹನವಾಗಿರ್ತಕ್ಕಂಥ ಸಿಂಹವನ್ನು ಒಡೆಯತಕ್ಕಂಥವನಾಗಿದ್ದಾನಂತೆ ತನ್ನ ಕರದೊಳಗಿರ್ತಕ್ಕಂಥ ಖಡ್ಗದಿಂದ. ಕಡಿದ ಖಡ್ಗವನ್ನು ಧರಿಸನ ಬಾಣದೆ ಸಿಡಿದು
ಒಡನೆ ತೊಡಗಿದ ಧನುವನಸುರ ಸರಳ ಸರಿಮಳೆಯ. ಈ ರೀತಿಯಾಗಿ ಖಡ್ಗದಿಂದ ಬಡಿಗಲಿಕ್ಕೆ ಬಂದಿರತಕ್ಕಂಥ ಅವನ ಕರದೊಳಗಿನ ಖಡ್ಗವನ್ನು ಆಗಿಂದಾಗಲೇ ಕತ್ತರಿಸಿದಂತವಳಾಗಿದ್ದಾಳಂತೆ. ಈ ರೀತಿಯಾದದ್ದನ್ನು ಕಂಡು ಅಲ್ಲಿಗೆ ಸುಮ್ಮನಾಗಲಿಲ್ಲಂತೆ. ಕೈಯಲ್ಲಿ ಶೂಲವನ್ನು ಹಿಡಿದುಕೊಂಡು ಕೂಡ ಶಾಂಭವೇ ಎದೆಗೆ ನಾಟಿಸುವುದಕ್ಕೆ ಬರ್ತಕ್ಕಂಥವಳಾಗಿದ್ದಾಳಂತೆ. ಈ ರೀತಿ ಬರ್ತಕ್ಕಂಥ ಅವನ ಶೂಲವನ್ನು ಸಹ ಖಂಡಿಸಿದ್ದಾಳಂತೆ. ಆದರೂ ಸಹ ಈಗ ಮತ್ತು ಬಾಣಗಳ ಸುರಿಮಳೆಯನ್ನು ಬಿಡತಕ್ಕಂಥವರಾಗಿದ್ದಾರಂತೆ ಈ ಶಿಕ್ಷಣನು ಆ ದೇವಿಯ ಮೇಲೆ. ಮುಚ್ಚಿದವ ಶರವ ಪರಾಂಬಗೆ ಅಚ್ಚರೆಯ ನೇಲೆಂಬೆ ದೇವಿಯ ಮಚ್ಚಿದಳ ಗಣಯಿಂದಕ್ಕೂ ಗಣಗಳಲ್ಲಿ ಕರ್ಪುರನ ಚುಚ್ಚಿದಳು ಹೆರಬಲದ ರಾಜರ ಬಚ್ಚಿ ಹಿಟ್ಟಳ ತಿರುಗ ಗಂಗದೆ ಹೆಚ್ಚಿದುದು ಕೋಪವದು ಶಿಕ್ಷುರಗಾಗ ಕೇಳಂತ. ಮತ್ತು ಆ ಶಿಕ್ಷಣ ಬಿಟ್ಟಿರ್ತಕ್ಕಂಥ ಬಾಣಗಳು ದೇವಿಯ ಕಾಣದಾಗ ಸುತ್ತಮುತ್ತಲಿಂದಲೂ ಆವರಿಸಿಕೊಂಡವಂತೆ. ಈ ರೀತಿಯಾಗಿ ಮುತ್ತಿಕೊಂಡಿರ್ತಕ್ಕಂಥ ಬಾಣಗಳನ್ನು ಆಗಿಂದಾಗಲೇ ತನ್ನ ಶಾಸ್ತ್ರ ಕರಗಳಲ್ಲಿರ್ತಕ್ಕಂಥ ಬಾಣಗಳಿಂದ ಗಡಿದಂತವಳಾಗಿದ್ದಾಳಂತೆ. ಈ ರೀತಿಯಾದದ್ದನ್ನು ಕಂಡು ಶಿಕ್ಷರನು ಮತ್ತಷ್ಟು ಕೋಪಾನ್ವಿತನಾಗಿದ್ದಾನಂತೆ. ಅಷ್ಟೇ ಅಲ್ಲದಲೇ ಶಿಕ್ಷರನ ಎಡಬಲದಲ್ಲಿರ್ತಕ್ಕಂಥ ಎಷ್ಟು ಮಂದಿ ರಾಜಾದಿರಾಜರನ್ನು ಯಮಪಟ್ಟಣದ ದಾರಿಯನ್ನು ಹಿಡಿಸ್ತಕ್ಕಂಥವಳಾಗಿದ್ದಾಳಂತೆ ಈ ದೇವಿಯು ಆ ರಣರಂಗದಲ್ಲಿ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಮಾನಕೊಂಡಳು ಎಂದ ಸೀತೆಯೋ ಮಾನಕೊಂಡೆನು ತಮಾಯವ ತಾನು ಕವಿಸಿದ ಸುರಿದವ ಪರಸಿಡಿದ ಅಸಂಖ್ಯತ ದಾನವರು ಜಟ್ಟಿಗರರುಗ ಸಿಂಹೇ ಹೇಳಲಿ ಶರವ ಸರ್ವವು ತಾನು ಮುಚ್ಚಿದವಾಗ ಪರದೇವತೆಗೆ ನಿಷದಲೇ. ಬಹಳ ಪರಾಕ್ರಮಾನ್ವಿತನಾಗಿರ್ತಕ್ಕಂಥವನು ರಕ್ಕಸರ ಪ್ರಧಾನಿಯಾಗಿರ್ತಕ್ಕಂಥವನ ಅಣ್ಣನ್ನು ಮಾನಕೊಂಡಳಲ್ಲ ಈ ಹೆಂಗಸಿಕೆಯು. ಈಕೆಯನ್ನು ಬಿಡಬಾರದಂತೇಳಿ ಆಗಿಂದಾಗಲೇ ಮಾಯದ ಬಾಣವನ್ನು ಬಿಟ್ಟಿದ್ದಾನಂತೆ ಶಾಂಭವಿಯ ಮೇಲೆ. ಆ ಮಾಯದ ಬಾಣವು ಯಾವ ರೀತಿ ಇತ್ತು ಅಂದರೆ ಎಷ್ಟೋ ಸಿಡಿಲುಗಳು ಒಮ್ಮೆಲೇ ಬಂದು ಬೀಳುತ್ತಿದ್ದಂತೆ, ಎಷ್ಟೋ ಥರವಾಗಿರ್ತಕ್ಕಂಥ ಮಳೆಯಾಗುತ್ತಂತೆ, ಭೂತ ಪ್ರೇತಾದಿಗಳು ಬರ್ತಕ್ಕಂಥವಾಗಿದ್ದಂತೆ, ಶರಭ ಕರಡಿ ಸಿಂಹಾದಿಗಳು ಬಂದು ಬೀಳ್ತಕ್ಕಂಥದ್ದಾಗಿದೆಯಂತೆ. ಈ ರೀತಿಯಾಗಿರ್ತಕ್ಕಂಥ ಮಾಯದ ಬಾಣವನ್ನು ಬಿಟ್ಟಿದ್ದಾನಂತ ಆ ಶಾಂಭವಿಯ ಮೇಲೆ ಕ್ರೂರನಾಗಿರ್ತಕ್ಕಂಥ ಈ ಶಿಕ್ಷಕನು. ಬಾಳ ಕತ್ತಲೆ ಮುಚ್ಚುತ್ತಿದ್ದ ಮೇಲೆ ಮಳೆ ಸುರಿಯಲಿಕ್ಕೆ ಬರುವಿರೋ ಗಾಳಿ ಬೀಸುತ್ತಲಿತ್ತು ಥರ ಥರ ಮಿಂಚುತ್ತಿರುತ್ತಿತ್ತು. ಮೇಲೆ ಮೇಲೆಯ ಹೊಡೆವ ಸಿಡಿಲಿನ ದಾಳಿಯದ ಬಹಳಿತ್ತು ಅಸುರರ ಮೇಳ ತೆಗೆಯುತ್ತಲಿತ್ತು ಈ ಪರಿಯಲಿ ಕರಂಬನಿಗೆ. ಮತ್ತು ಅವನು ಬಿಟ್ಟಿರ್ತಕ್ಕಂಥ ಮಾಯದ ಬಾಣದಲ್ಲಿ ಏನು ಇತ್ತು ಅಂದ್ರೆ ಬಹಳ ಕತ್ತಲೆ ಮುಚ್ಚಿಕೊಂಡಿದೆ ಅಂತೆ. ರಕ್ಕಸರು ಕಾಣಬಲ್ರಂತೆ, ದೇವಿಯು ಕಾಣಬಲ್ರಂತೆ. ಅಷ್ಟೇ ಅಲ್ಲದಲೇ ಮತ್ತು ಮೇಲೆ ಮೇಲೆ ಸಿಡಿಲುಗಳು ಬೀಳ್ತಕ್ಕಂಥದ್ದಾಗಿದೆಯಂತೆ, ಬಿರುಗಾಳಿ ಬೀಸ್ತಕ್ಕಂಥದ್ದಾಗಿದೆಯಂತೆ, ಮತ್ತು ಎಷ್ಟೋ ಥರವಾಗಿರ್ತಕ್ಕಂಥ ಪ್ರಾಣಿಗಳು ಬಂದು ಬೀಳ್ತಕ್ಕಂಥವಾಗಿದೆಯಂತೆ. ಅಷ್ಟೇ ಅಲ್ಲದಲೇ ಎಷ್ಟೋ ಮಂದಿ ರಕ್ಕಸರು ಸುತ್ತಮುತ್ತಲಿಂದಲೂ ಆವರಿಸಿಕೊಂಡಂತಾಗಿದೆಯಂತೆ. ಈ ರೀತಿಯಾಗಿರ್ತಕ್ಕಂಥ ಮಾಯದ ಬಾಣವನ್ನು ನಿರ್ಮಿಸಿದ್ದಾನಂತೆ ಆ ಶಿಕ್ಷಕನು ಆ ಮಾಯೆಯ ಮೇಲೆ. ಏರಿದನ ಮಹಾರಥವ ಶಿಕ್ಷುರ ತೋರಿ ಹಿಂಭಾಗದಲ್ಲಿ ಯಶವನು ಆರುವನು ಬಲದಲ್ಲಿ ಹೆಣದಲ್ಲಿ ಸುರಿವ ತೋರಣಯ ತೋರುವನು ನೆಲದಲ್ಲಿ ನವದಲ್ಲಿ ಚೀರುವನು ಬಹು ಸರಳ ಸರಿವಳೆ ದಾರೆ ಹಿಡಿದವ ಆ ಪರಾಂಬೆಯ ಮೇಲೆ ಕೇಳೆಂದ. ಮತ್ತು ಅವನು ಬಿಟ್ಟಿರ್ತಕ್ಕಂಥ ಬಾಣವು ಹೇಗೆ ಇತ್ತು ಅಂದ್ರೆ ಶಿಕ್ಷಣಂತ ಎಷ್ಟೋ ಮಂದಿ ರಕ್ಕಸರು ಒಮ್ಮೆಲೇ ಬಂದು ರಥವನ್ನು ಏರಿಕೊಂಡು ಬರ್ತಕ್ಕಂಥವರಾಗಿದ್ದಾರಂತೆ. ಒಮ್ಮೆ ಆಕಾಶಕ್ಕೆ ಇರತಕ್ಕಂಥವರಾಗಿದ್ದಾರಂತೆ, ಒಮ್ಮೆ ಭೂಮಿಗೆ ಇರತಕ್ಕಂಥವರಾಗಿದ್ದಾರಂತೆ, ಸರಳಗಳ ಸುರಿಮಳೆಯನ್ನು ಸುರಿಸ್ತಕ್ಕಂಥವರಾಗಿದ್ದಾರಂತೆ. ಅಷ್ಟೇ ಅಲ್ಲದಲೇ ಮತ್ತು ನೆಲದಲ್ಲಿ ನಭದಲ್ಲಿ ಎತ್ತ ನೋಡಿದರೂ ಶಿಕ್ಷಣನೇ ಕಾಣ್ತಕ್ಕಂಥವನಾಗಿದ್ದಾನಂತೆ. ಈ ರೀತಿಯಾಗಿರ್ತಕ್ಕಂಥ ಮಾಯದ ಬಾಣವನ್ನು ನಿರ್ಮಾಣ ಮಾಡಿದ್ದಾನಂತೆ ಆ ಮಾಯೆಯ ಮೇಲೆ ಈ ಶಿಕ್ಷಣ. ವೃಷಭ ಕೇಳ್ಪರಾಂಬೆ ತಾನೇ ಅಸಮ ಮಾಯು ಆಕೆ ಮುಂದೆ ಕುಸಿದು ತೋರಿಗೆ ಸಕಲ ಜಗ ಪರದೇಶಿ ಮಾಯವದು ನಸಿದು
ಈಶ್ವರನೇ ಕೇಳು ಅಂತೇಳಿ ಈಶ್ವರನ ಆ ರಣರಂಗದ ವರ್ಣನೆಯನ್ನು ಮಾಡಿ ಹೇಳ್ತಕ್ಕಂಥವನಾಗಿದ್ದಾನಂತೆ. ಈ ರೀತಿಯಾಗಿರ್ತಕ್ಕಂಥ ಮಾಯದ ಬಾಣ ಅಂತಕ್ಕಂಥದ್ದು ಬಂದು ಆ ಶಾಂಭವಿ ಎದುರಿಗೆ ನಿರ್ಮಾಯವಾಗಿ ಹೋಗಿಬಿಟ್ಟಿದೆಯಂತೆ. ಎಲ್ಲವೂ ಅಡಿಗೆ ಹೋಗಿದೆಯಂತೆ. ಮೊದಲಿರ್ತಕ್ಕಂಥ ಶಿಕ್ಷಣನೊಬ್ಬನೇ ಬಯಲಿಗೆ ಬಿದ್ದಂಥವನಾಗಿದ್ದಾನಂತೆ. ಈ ರೀತಿಯಾದದ್ದನ್ನು ಕಂಡು ಆಗಿಂದಾಗಲೇ ಶಾಂಭವಿ ತನ್ನ ಕರದೊಳಗೆ ಕೋದಂಡ ಮರಗಣದಿಂದ ಆ ಶಿಕ್ಷಣನು ಎಂಬ ಹಾಗೆ ಮತ್ತು ಶಿಕ್ಷಣ ರಥ ಗಜ ಹಯಾದಿಗಳನ್ನು ಅವನ ಪಕ್ಕದಲ್ಲಿ ಇರ್ತಕ್ಕಂಥ ರಾಜರುಗಳನ್ನು ಯಮಪಟ್ಟಣದ ಹಾದಿ ಹಿಡಿಯುವ ಹಾಗೆ ಬಾಣಗಳನ್ನು ಬಿಡ್ತಕ್ಕಂಥವಾಗಿದ್ದಾಳಂತೆ ಈ ಶಾಂಭವಿಯು ಆ ರಣರಂಗದಲ್ಲಿ ಅಂತ ಹೇಳ್ತಕ್ಕಂಥವಾಗಿದ್ದಾನೆ. ಗಣನೆ ಧುಂಭಿಕ್ಕಿನ ಮುದಾಗಿದ ಸಿಂಹ ಕಡಿವಾಣವ ಹಿಡಿದು ದಿವಿದ ದೇವಿಯರ ಜಯೋ ಖಡೆ ಖಡಿಗಳ ಚಾದಿ ಶೂಲವ ನೊಡನೆ ದಿವಿದಳ ಶಿವನ ತ್ರಿಶೂಲದಲ್ಲಿ ಕೇಳಂದ. ಮತ್ತು ಈ ರೀತಿಯಾಗಿರ್ತಕ್ಕಂಥ ಬಾಣಗಳೆಲ್ಲವನ್ನು ಬಿಟ್ಟರು ತಗ್ಗದೇ ಇರ್ತಕ್ಕಂಥ ಈ ದೇವಿಯನ್ನು ಕಂಡು ಇನ್ನಷ್ಟು ಕೋಪಾನ್ವಿತನಾಗಿ ಈಗ ತೀರ ಸಮೀಪಕ್ಕೆ ಬರ್ತಕ್ಕಂಥವನಾಗಿದ್ದಾನಂತೆ. ಕೈಯೊಳಗೆ ಶೂಲವನ್ನು ಹಿಡಿದುಕೊಂಡು ಬಂದು ದೇವಿಯ ವಾಹನವಾಗಿರ್ತಕ್ಕಂಥ ಸಿಂಹದ ಕಡೆ ಬಾಣವನ್ನೇ ಹಿಡಿದುಕೊಂಡು ಶಾಂಭವಿ ಎದೆಯಕ್ಕೆ ಸುಸ್ತಕ್ಕಂಥವನಾಗಿದ್ದಾನಂತೆ ಶೂಲದಿಂದ. ಈ ರೀತಿಯಾಗಿ ಬಂದಿರತಕ್ಕಂಥ ಅವನ ಶೂಲವನ್ನು ಅರಗಡಿದು ಆಗಿಂದಾಗಲೇ ಶಿವನ ಆಯುಧವಾಗಿರ್ತಕ್ಕಂಥ ತ್ರಿಶೂಲದಿಂದ ಅವನ ಎದೆಗೆ ನಾಟುವಾಗಿ ಬಡಿದಿದ್ದಾಳಂತೆ ಈ ಶಾಂಭವಿ. ಶೂಲವೆದೆಯಲಿ ನಾಟಿಸಲ ಸುರನು ಓ ಗಣೇಶಿದ ಧರಣಿಯೇರಿತು ಕಾಲವಾದುದ ಗಂಡರವನ ಬಲವು ತಮ ತಮಗೆ ಹನಿಗಳ ನೀರುಳಿಹುದರಿ ಬಲ ಜಲಮರಗಿದು ಕೋಪದಲ್ಲಿ ಹಿರೇ ಭಾರ್ಯನು ಎಂದೆಂದ ಮುಂದಿದುದಾಗ ಶಚಿವ ಬಲ. ನಾಟಿಸಿದಳು ಆಗಿಂದಾಗಲೇ ಪ್ರಾಣವನ್ನು ಬಿಟ್ಟಿದ್ದಾನಂತೆ ಈ ಶಿಕ್ಷರನು. ಈ ರೀತಿಯಾದದ್ದನ್ನು ಕಂಡು ಇನ್ನುಳಿದ ರಕ್ಕಸರೆಲ್ಲರೂ ಬಹಳ ಕೋಪಾನ್ವಿತರಾಗಿ ಆಕೆಯ ಮೇಲೇರಿ ಬರ್ತಕ್ಕಂಥವರಾಗಿದ್ದಾರಂತೆ. ಹೇಗಾದರೂ ಮಾಡಿ ಬಾಲೆಯಾಗಿರ್ತಕ್ಕಂಥ ಈ ನಾರಿಯನ್ನು ನಾವು ಹಿಡಿಯಲೇಬೇಕಂತ ಹೇಳಿ ಸುತ್ತಮುತ್ತ 10 ದಿಕ್ಕುಗಳಿಂದಲೂ ಮುತ್ತಿದಂತಾಗಿದೆ ಶಿಕ್ಷರ ಸೈನ್ಯ ಅಂತಕ್ಕಂಥದ್ದು. ಕಳೆದೊತ್ತು ಕಡಿಯ ಮಾಡಿದ ಲಕ್ಷ್ಮೀ. ಈ ರೀತಿಯಾಗಿ 10 ದಿಕ್ಕುಗಳಿಂದ ಆವರಿಸಿಕೊಂಡಿರ್ತಕ್ಕಂಥ ರಕ್ಕಸ ಸೈನ್ಯವನ್ನು ರಣರಂಗದಲ್ಲಿ ಶಾಂಭವಿಯು ತನ್ನ ಕರದೊಳಗಿನ ಚಕ್ರದಿಂದ ಕೆಲವರನ್ನು, ಮುದ್ಗರದಿಂದ ಕೆಲವರನ್ನು, ಕೃಪಾಳದಿಂದ ಕೆಲವರನ್ನು, ಶೂಲದಿಂದ ಹಲವರನ್ನು ಈ ರೀತಿಯಾಗಿ ರಥ ಗಜ ಹಯಾದಿಗಳನ್ನು ಕಂಡವರನ್ನೇ ಹತವನ್ನು ಮಾಡ್ತಕ್ಕಂಥವಳಾಗಿದ್ದಾಳಂತೆ. ಯಾರೂ ಆ ಶಾಂಭವಿ ಎದುರಿಗೆ ನಿಲ್ಲದ ಹಾಗೆ ಮಾಡಿದ್ದಾಳಂತೆ ಆ ರಣರಂಗದಲ್ಲಿ. ಆ ರಣರಂಗದ ತುಂಬ ಸಾಲು ಸಾಲಾಗಿ ಹಣಗಳೇ ಬಿದ್ದವಂತೆ ಆ ಶಾಂಭವಿಯ ಆರ್ಭಟಕ್ಕೆ ಅಂತ ಹೇಳ್ತಕ್ಕಂಥವನಾಗಿದ್ದಾನೆ. ಎತ್ತ ನೋಡಿದರೂ ಸಹ ಶಿಕ್ಷರನಷ್ಟೇ ಪರಾಕ್ರಮಾನ್ವಿತರಾಗಿರ್ತಕ್ಕಂಥ ರಾಜಾದಿರಾಜರು ಎಷ್ಟೋ ಸಹಸ್ರಕ್ಷೋಣಿ ರಾಜಾದಿರಾಜರು ಮರಣ ಹೊಂದಿದ್ದಾರಂತೆ. ಅಷ್ಟೇ ಅಲ್ಲದಲೇ ಆ ರಣರಂಗದಲ್ಲಿ ಹೊರಗಿದವರು ಮತ್ತು ಸತ್ತವರಂತೂ ಎಲ್ಲರೂ ಸತ್ತು ಹೋಗಿದ್ದಾರಂತೆ. ಇನ್ನು ಉಳಿದ ಬಲವೇನಾದರೂ ಇದೆಯಲ್ಲ ಅದು ಹಿಂದಕ್ಕೆ ಓಡಿ ಹೋಗ್ತಕ್ಕಂಥದ್ದಾಗಿದೆಯಂತೆ. ಮತ್ತು ಆ ರಣರಂಗದಲ್ಲಿ ರಕ್ತದ ನದಿಗಳೇ ಹರಿತಕ್ಕಂಥದ್ದಾಗಿದೆಯಂತೆ. ಎಷ್ಟೋ ಭೂತ ಪ್ರೇತಾದಿಗಳು ಮದಿವಂಜುಗಳನ್ನು ಮಾಡ್ತಕ್ಕಂಥದ್ದಂತೆ ಆ ರಣರಂಗದಲ್ಲಿ. ಶಿಕ್ಷರನು ತಾನಿಂದು ಸಾಯಲಿ ಕಾಕ್ಷಣಗಳ ಕಂಡು ಶಿಕ್ಷಣ ನಡೆದನೆ
ಸಂಹಾರವಾದದ್ದನ್ನು ಕಂಡು ದೇವತೆಗಳು ತಮ್ಮ ಅಕ್ಷಿಯಿಂದ ಅಂದರೆ ತಮ್ಮ ಕಣ್ಣುಗಳಿಂದ ನೋಡಿ ಬಹಳ ಆನಂದಪಟ್ಟವರಾಗಿದ್ದಾರಂತೆ. ರಕ್ಷಕಳೇ, ಸೃಜನೈಕ್ಯ ಬಂಧುವೆ, ಶಿಕ್ಷಕಳೇ ಮತ್ತು ದುರ್ಜನರನ್ನು ಸಂಹಾರ ಮಾಡುವಳೆ ಅಂತೇಳಿ ನೆನೆಯುತ್ತಾ ಗುರುವರನಾಗಿರತಕ್ಕಂಥ ಚಿದಾನಂದ ಅವಧೂತರನ್ನು ನೆನೆತಕ್ಕಂಥವರಾಗಿದ್ದಾರಂತೆ ಈ ದೇವತೆಗಳು. इति श्रीमत् परमहंस परिवाराचार्य श्री चिदानंद गुरुवर्य चरण पंकरेप श्री चिदानंद अवधूत विरचित पार्वती महात्म्यो शिक्षण वदो षष्ठोऽध्यायं सम्पूर्णम् अन्वध्याय तारकं पदा 320 मंगलम् अस्तु. जया जय नमः पार्वती ನಾಳೆ ಕೇಳಬೇಕಂದ್ರೆ ಓದ್ಬೇಕು. ಹಾಂ ಮತ್ತೆ ಅಲ್ಲ ನೈಸೇಶ್ವರ ನಾಳೆ ತರಂಗಿದ್ರೆ ಇವತ್ತು ಓದ್ಬೇಕು. ಹಾಕಂಗಿದ್ರೆ ಇವತ್ತು ಓದ್ಬೇಕಿತ್ತು. ದಾಮರಕ್ಕೆ ನಾವು ಬಿದ್ವಂದ್ರ ಪಾಪ ದೇಶಕ್ಕೆ ಹೋಗ್ಬಿಟ್ಟು ಎರಡು ಒಂದೆಲ್ಲ ಬುಕ್ಕ ಸೇಮ್ ಒಂದೇ ಸಲ ಪ್ರಿಂಟ್ ಆಗ್ತಿದೆಲ್ಲ. ಇದೇ ಸಲ ಪದ್ಯ ಕೇಳ್ಬೇಕಾನ ಬಿಡಲ್ಲ. ದೊಡ್ಡದಪ್ಪ ಸಂಜೆ ಇದೇ ದೊಡ್ಡದಾಗಿದೆ. ಹೌದಪ್ಪ ಸಂಜೆ ನೋಡಪ್ಪು जय जय नमः पार्वती राजराजेश्वरी महामाताये जय जय श्री सद्गुरुदेवा कड़ोशौरी परदेव जय उज्ज्वलद दुष्ट विलयंबना मनोहिदळ महालक्ष्मी शूलधरी ಕಡುಶೌರ್ಯಯುತವಾಗಿರ್ತಕ್ಕಂಥ ಪರದೇವಿಯು ಈ 7ನೇ ಅಧ್ಯಾಯದಲ್ಲಿ ಬಿಡಾರನಂತಕ್ಕಂಥ ರಕ್ಕಸನನ್ನು ಸಂಹಾರ ಮಾಡುತ್ತಾಳೆ ಅಂತೇಳಿ ಸಂಧಿ ಸೂಚನೆ ಹೇಳ್ತಾ ಇದೆ. ಕೇಳಿರೆ ಶೌನಕರ ಶಿಕ್ಷುರ ಕಾಲಬಾಧರಿಕಾ ಮಹಾಬಲ ಜಾಲ ಹೋಡಿದು ಕಂದ ಕಡೆಯರಿಗೆ ಯುಗ್ರಕ್ಕೆ ಮೇಲೆ ಬಿದ್ದನು ಮಹಾವಿದಾರನ ತಾಳಿದನು ಬಹುಕೋಪ ಸಚಿವನು ಮೇಳವಾದನೆ ಸುರರ ತೋಳಲಿ ಶಿವ ಶಿವ ಎಂದ. ಶೌನಕಾದಿ ಋಷಿಗಳೇ ಕೇಳು ಅಂತೇಳಿ ಸೂತ ಪುರಾಣದಲ್ಲಿ ಈ ದೇವಿಯ ಮಹಾತ್ಮೆಯನ್ನು ಹೇಳ್ತಕ್ಕಂಥವನಾಗಿದ್ದಾನಂತೆ. ಆ ರಣರಂಗದಲ್ಲಿ ಪ್ರಧಾನಿಯಾಗಿರ್ತಕ್ಕಂಥ ಶಿಕ್ಷರನ ಮರಣವಾದದ್ದನ್ನು ಕಂಡು ಇನ್ನು ಉಳಿದಿರ್ತಕ್ಕಂಥ ರಕ್ಕಸ ಸಮೂಹವೆಲ್ಲವೂ ಕಂಡ ಕಡೆಗೆ ಓಡಿ ಹೋಗ್ತಕ್ಕಂಥವರಾಗಿದ್ದಾರಂತೆ. ಈ ರೀತಿಯಾದದ್ದನ್ನು ಕಂಡು ಬಿಡಾರನಂತಕ್ಕಂಥ ರಕ್ಕಸನು ಆ ಶಾಂಭವಿಯೊಡನೆ ಯುದ್ಧಕ್ಕೆ ಬರ್ತಕ್ಕಂಥವನಾಗಿದ್ದಾನಂತೆ. ಮತ್ತು ಒಂದು ಕಡೆ ಬಹಳ ಚಿಂತಾಕ್ರಾಂತನಾಗಿದ್ದಾನಂತೆ. ನಮ್ಮ ಸಚಿವನಾಗಿರ್ತಕ್ಕಂಥ ಶಿಕ್ಷರನೆಯ ಪಟ್ಟಣವನ್ನು ಸೇರಿದನಲ್ಲ, ಆಹಾ ಎಂತಹ ವಿಪತ್ತು ಬಂದುದಿಗಿತು ಅಂತೇಳಿ ಈ ಬಿಡಾಲನು ಬಹಳ ಚಿಂತೆಯನ್ನು ಮಾಡುತ್ತಾನಂತೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಬಹಳ ಕೋಪಾನ್ವಿತನಾಗಿ ದೇವಿಯ ಮೇಲೆ ಯುದ್ಧಕ್ಕೆ ಬರ್ತಕ್ಕಂಥವನಾಗಿದ್ದಾನಂತೆ.
ಬಿಡುತ್ತೀನಿ ಅಂತೇಳಿ ಅಂತಕ್ಕಂಥವನಾಗಿದ್ದಾನಂತೆ. ಹೆಂಗಸಳಾಗಿರ್ತಕ್ಕಂಥ ಈಕೆಯನ್ನು ನಾನು ಪ್ರಾಣ ತೆಗೆದೇ ಹೋದರೆ ಬಿಡಾಲನಂತಕ್ಕಂಥ ನಾಮದೇತಕ್ಕೆ ಮತ್ತು ಈಕೆಯನ್ನು ನೋಡ್ತಕ್ಕಂಥ ದೇವತೆಗಳೆಲ್ಲರನ್ನು ಪುಡಿ ಪುಡಿ ಮಾಡಿಬಿಡುತ್ತೇನೆ. ಅಷ್ಟೇ ಅಲ್ಲದಲೇ ಶಿಕ್ಷುರ, ರುದ್ರಗ್ರ ಮತ್ತು ಈ ರೀತಿಯಾಗಿರ್ತಕ್ಕಂಥ ನಮ್ಮ ರಕ್ಕಸರನ್ನು ಕೊಲ್ಲಿರ್ತಕ್ಕಂಥ ಈಕೆಯನ್ನು ನಾನು ಕೊಲ್ಲದೆ ಬಿಡುವುದಿಲ್ಲ ಅಂತೇಳಿ ಬಹಳ ಕೋಪಾನ್ವಿತನಾಗಿದ್ದಾನಂತೆ ಈ ಬಿಡಾಲನು. ಎಂದುಕೊಂಡನು ಧರ್ಮದೇರಿಸು ತಂದು ಸುರಿದನು ಸರಳತೆ ಜಗವಂದು ಸುರಿದು ರವೀರ ಸುಮೆಕಾನಂತೆ ಚಂದ ಚಂದದ ಮಹಾಶರವ ಭೋರೆಂದು ಮೇಘ ಮಳೆ ತಾನು ಕರೆದಂದನದೆ ಪರದೇವಿ ಮಗುಡದ ಮೇಲೆ ಕೇಳೆಂದ. ಮತ್ತು ಬಹಳ ಕೋಪಾನ್ವಿತನಾಗಿರ್ತಕ್ಕಂಥ ಈ ಬಿಡಾಲನು ರಣರಂಗದಲ್ಲಿ ಎಷ್ಟೋತ್ತರವಾಗಿರ್ತಕ್ಕಂಥ ಬಾಣಗಳನ್ನು ಬಿಡ್ತಕ್ಕಂಥವನಾಗಿದ್ದಾನಂತ ಆ ಶಾಂಭವಿಯ ಮೇಲೆ. ಮತ್ತು ಒಂದೇ ಮಾತಿನಲ್ಲಿ ಹೇಳಬೇಕಂದರೆ ಬಿಡಾಲನ ಬಿಟ್ಟಿರ್ತಕ್ಕಂಥ ಬಾಣಗಳು ಯಾವ ರೀತಿ ಬರ್ತದವು ಅಂದರೆ ಮಹಿಮಳೆ ಯಾವ ರೀತಿಯಾಗಿ ಬೀಳುತ್ತದೆಯೋ ಆ ರೀತಿಯಾಗಿ ಬಂದು ಶಾಂಭವಿಯ ಮಗುಡದ ಮೇಲೆ ಬೀಳ್ತಕ್ಕಂಥದ್ದಾಗಿದೆಯಂತೆ. ಈ ರೀತಿಯಾಗಿರ್ತಕ್ಕಂಥ ಬಾಣವನ್ನು ಪ್ರಯೋಗ ಮಾಡಿದ್ದಾನಂತೆ ಆ ಬಿಡಾಲನು ಆ ಶಾಂಭವಿಯ ಮೇಲೆ. ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಷ್ಟೋ ಮಂದಿ ರಕ್ಕಸರನ್ನು ಪಾಳೆಯವನ್ನು ಬಿಡಿಸ್ತಕ್ಕಂಥವಳಾಗಿ ಯಾವ ಪಟ್ಟಣಕ್ಕೆ ಸರಿಸ್ತಕ್ಕಂಥವಳಾಗಿದ್ದಾಳಂತೆ. ಈ ರೀತಿಯಾಗಿ ಯುದ್ಧವನ್ನು ಮಾಡ್ತಕ್ಕಂಥವಳಾಗಿದ್ದಾಳಂತೆ ಈ ಶಾಂಭವಿ. ದೇವಿಯ ಮೇಲೆ ಬಿಡ್ತಕ್ಕಂಥ ಸಮಯದಲ್ಲಿ ಗೋಡಿಸುತ್ತಾ ಬರ್ತಕ್ಕಂಥದ್ದಾಗಿದೆಯಂತೆ ಆ ಬಿಡಾಲನ ಬಾಣಗಳು. ಈ ರೀತಿಯಾಗಿ ಬಂದಿರತಕ್ಕಂಥ ಬಾಣಗಳು ಶಾಂಭವಿಯನ್ನು ತಾಕ್ತಕ್ಕಂಥದ್ದಾಗಿವೆಯಂತೆ. ಈ ರೀತಿಯಾಗಿ ಬಿಟ್ಟಿದ್ದಾನಂತ ಆ ಬಿಡಾಲನು ಬಾಣಗಳನ್ನು. ಎಲ್ಲೋ ದೈತ ಬಿಡಾಲನರ ಮಗಳೆಯ ಶಾಂಭವಿ ಎಂಬ ಬ್ರಹ್ಮವೋ ಬ್ರಹ್ಮವೋ ಎಲ್ಲ ನೋಡು ನೋಡುತ್ತಿರೆ ಆ ಬಹು ತಾವೆಲ್ಲೋ ಎಲ್ಲೋ ಭೂಮಿ ಆಕಾಶ ದಿಕ್ಕುಗಳೆಲ್ಲೋ ರವಿಚಂದ್ರಾಗಿ ಎಂಬರೋ ಎಲ್ಲೋ ಎನೆ ಮುಚ್ಚಿದುದು ಕೇಳು ಬಿಡಾಲ ಸೆರಜಾಲ. ಮತ್ತು ಆ ಬಿಡಾಲನ ಬಿಟ್ಟಿರ್ತಕ್ಕಂಥ ಬಾಣಗಳು ಈ ಭೂಮಿಯ ಮುಚ್ಚಿವೆಯಂತೆ, ಆಕಾಶವೇ ಮುಚ್ಚಿವೆಯಂತೆ, ರವಿ ಚಂದ್ರಗಾಣಗಳು ಕಾಣದೇ ಹೋಗಿದ್ದಾರಂತೆ, ರಣರಂಗವೇ ಕಾಣದ ಆಗಿ ಹೋಗಿದೆಯಂತೆ. ಎಲ್ಲವೂ ಆ ಬಿಡಾಲನ ಬಾಣಗಳೇ ತುಂಬಿ ಹೋಗಿದೆಯಂತೆ. ಈ ರೀತಿಯಾಗಿ ಬಿಟ್ಟಿದ್ದಾನಂತೆ ಆ ಬಿಡಾಲನ ಬಾಣಗಳನ್ನು ಆ ದೇವಿಯ ಮೇಲೆ. ಸವರಿದ ಮಹಾಸ್ತ್ರದಿಂದಲೇ ಶಿವನ ಆಶೂರದಲ್ಲಿ ಕೆಲ ಸೆರಗಳನ್ನು ಸವರಿದ ದೇವೇಂದ್ರನ ಶ್ರಾವಿದಲ್ಲಿ ಕೆಲ ಸೆರವ ಸವರಿದಳು ಹರಿಚಕ್ರಧಾರದಿ ಸವರಿದಳು ಕೆಲ ಸೆರವ ನೀಪರಿ ಸವರಿದಳು ಬಗೆ ಬಗೆಯ ಆಯುಧದಿಂದ ಕೇಳೆಂದ. ಮುಚ್ಚಿಕೊಂಡಿರ್ತಕ್ಕಂಥ ಬಾಣಗಳನ್ನು ಸಹಸ್ರ ಕಡಗಳಲ್ಲಿರ್ತಕ್ಕಂಥ ಆಯುಧಗಳಿಂದ ಸವರ್ತಕ್ಕಂಥವಳಾಗಿದ್ದಾಳಂತೆ. ವಿಷ್ಣುವಿನ ಚಕ್ರದಿಂದ ಕೆಲವು ಬಾಣಗಳನ್ನು ಕತ್ತರಿಸ್ತಕ್ಕಂಥವಳಾಗಿದ್ದಾಳಂತೆ. ಶಿವನ ತ್ರಿಶೂಲದಿಂದ ಕೆಲವು ಆಯುಧಗಳನ್ನು ಕತ್ತರಿಸ್ತಕ್ಕಂಥವಳಾಗಿದ್ದಾಳಂತೆ. ಈ ರೀತಿಯಾಗಿ ದೇವೇಂದ್ರನ ಆಯುಧವಾಗಿರ್ತಕ್ಕಂಥ ವಜ್ರಾಯುಧದಿಂದ ಕೆಲ ಶರವನ್ನು ಕತ್ತರಿಸ್ತಕ್ಕಂಥವಳಾಗಿದ್ದಾಳಂತೆ. ತರತರವಾದ ಆಯುಧಗಳಿಂದ ಆ ಬಾಣಗಳೆಲ್ಲವನ್ನೂ ಕತ್ತರಿಸ್ತಕ್ಕಂಥವಳಾಗಿದ್ದಾಳಂತೆ ಆ ರಣರಂಗದಲ್ಲಿ ಈ ಶಾಂಭವಿ. ಹತ್ತು ಶರದಲ್ಲಿ ದೈತ್ಯನ ಮುಡವ ಕಿತ್ತಿದಳು ದಶನಾರು ಶರದಲ್ಲಿ ಕಿತ್ತಿದಳು ಪಕ್ಷಯವನವ 5 ಶರಗಳೇ
ಮಾಡಿದಳಂತೆ 15 ಬಾಣಗಳನ್ನು ಹೂಡಿ ಅವನ ರಥಗಜ ಹಯಾದಿಗಳನ್ನು ತುಂಡಿಸ್ತಕ್ಕಂಥವಳಾಗಿದ್ದಾಳಂತೆ. ಮತ್ತು 100 ಬಾಣಗಳನ್ನು ಹೂಡಿ ಅಕ್ಕಪಕ್ಕದಲ್ಲಿಯೇ ಇರತಕ್ಕಂಥ ರಕ್ಕಸರೆಲ್ಲರನ್ನು ನೋಯುವಾರಿ ಮಾಡಿದ್ದಾಳಂತೆ ಈ ಶಾಂಭವಿಯು ಆ ರಣರಂಗದಲ್ಲಿ. ಕೆಂಡವಾದನು ಹಸುರ ದೇವಿಯ ಚಂಡ ಕಲಿಕೆ ಬಹಳು ದಂಡರು ದಿಂಡು ಗೆಡಿಸಿದಳಮ್ಮ ನೀಕೆಯ ಖಂಡಿಸದ ಬಿಡನಿರುತ್ತ ದೇವಿಯ ಮಂಡೆ ಮೇಲೆಯ ಬೈದ ಮೇಲ್ಬೈದ ಸುರ ಕೋಪದನೇ. ಈ ರೀತಿಯಾಗಿ ಆಕೆಯ ಬಾಣದಿಂದ ನೊಂದುಕೊಂಡು ಹೋಗಿರ್ತಕ್ಕಂಥ ಈ ಬಿಡಾಲನು ಆಗಿಂದಾಗಲೇ ಕರದೊಳಗೆ ಗದೆಯನ್ನು ತೆಗೆದುಕೊಂಡು ಅವಳನ್ನು ಹೊಡೆಯಲಿಕ್ಕೆ ಬರ್ತಕ್ಕಂಥವನಾಗಿದ್ದಾನಂತೆ. ಈ ರೀತಿಯಾಗಿ ಈ ಹೆಂಗಸು ನಮ್ಮ ಫಲವೆಲ್ಲವನ್ನು ದಿಂಡುಗಡಿಸಿಬಿಟ್ಟಳು. ಹೀಗೆಯನ್ನು ಹೇಗಾದರೂ ಬಿಡಬೇಡಿ ಅಂತೇಳಿ ಗದೆಯನ್ನು ತೆಗೆದುಕೊಂಡು ಮೇಲಕ್ಕೇರಿ ಬರ್ತಕ್ಕಂಥವನಾಗಿದ್ದಾನಂತೆ ಶಾಂಭವಿಯನ್ನು ಹೊಡೆಯಲಿಕ್ಕೆ ಈ ಬಿಡಾಲನು. ತಪ್ಪಿಸುತ್ತಲಾದ ಜಯ ಕೆಲವರ ದಿಪಶರಣಿ ಗದಯ ಪೀಡಿಸಿ ಬಪ್ಪನೆಯ ಕೆಳಗಿದವನು 32 ಬಾಣದಲ್ಲಿ ಉಪಬಡಿಸುತ್ತದ ಸುರ ಖಡ್ಗವ ತಪ್ಪಗಲೆ ಹಿಡಿದಾಗ ನೆಗೆದೆ ವಿಪಶಾಂಭವಿ ಮುಖದ ಮೇಲೆ ವೈದ ಕೋಪದಲ್ಲಿ. ಈ ರೀತಿಯಾಗಿ ಗದೆಯನ್ನು ತೆಗೆದುಕೊಂಡು ತನ್ನನ್ನು ಹೊಡೆಯಲಿಕ್ಕೆ ಬರ್ತಕ್ಕಂಥ ಬಿಡಾಲನ ಕರದೊಳಗಿರ್ತಕ್ಕಂಥ ಗದೆಯನ್ನು ತನ್ನ 42 ಬಾಣಗಳನ್ನು ಒಮ್ಮೆಲೆ ಹೂಡಿ ಆಗಿಂದಾಗಲೇ ಕತ್ತರಿಸಿ ಬಿಟ್ಟಿದ್ದಾಳಂತೆ ಆ ಬಿಡಾಲನ ಗದೆಯನ್ನು. ಹೀಗಾದುದನ್ನು ಕಂಡು ಅಲ್ಲಿಗೆ ಸುಮ್ಮನಿರದ ಈ ಬಿಡಾಲನ ಕೈಯೊಳಗೆ ಖಡ್ಗವನ್ನು ಹಿಡಿದುಕೊಂಡು ಶಾಂಭವಿಯನ್ನು ಹೊಡೆಯಲಿಕ್ಕೆ ಬರ್ತಕ್ಕಂಥವನಾಗಿದ್ದಾನಂತೆ. ಮುಖದ ಮೇಲೆ ಬಹಳ ಕೋಪಾನ್ವಿತನಾಗಿ ಈ ಬಿಡಾಲನು ಕಡಿದ ಖಡ್ಗವನು ಸರಳದೆ ತೊಡಿಸಿದ ಕವಚವನು ಚಕ್ರವು ಸಡಲಿ ಕಡೆದನು ಧರಣಿಯಲ್ಲಿ ಮೂರ್ಛಾದ ನರಗಳಿಗೆ ಅಡರಿದನು ಮಹಾಗಜವ ದೇವಿಯ ಬಿಡದಲೆಚ್ಚರು ಸರಳ ಸಾರದ ಇಡೀ ಗೆರೆದಂಬುಗಳ ದಶ ದಿಕ್ಕಿನಲ್ಲಿ ಕೇಳೆಂದ. ಈ ರೀತಿಯಾಗಿ ಖಡ್ಗದಿಂದ ಹೊಡೆಯಲಿಕ್ಕೆ ಬಂದಿರತಕ್ಕಂಥ ಬಿಡಾಲನ ಕರದೊಳಗಿರುವ ಖಡ್ಗವನ್ನು ಆಗಿಂದಾಗಲೇ ತುಂಡರಿಸಿದ್ದಾಳಂತೆ. ಮತ್ತು ಅವನ ದೇಹದೊಳಗೆ ನಾಟುವಾಗ ಭಯಂಕರವಾಗಿರ್ತಕ್ಕಂತಹ ಬಾಣಗಳನ್ನು ಬಿಟ್ಟಿದ್ದಾಳಂತೆ. ಆ ಬಾಣದ ಆರ್ಭಟಕ್ಕೆ ತಾಳಲಾರದ ಆಗಿಂದಾಗಲೇ ಬಿಡಾಲನು ಮೂರ್ಛಿತನಾಗಿ ಬಿದ್ದಂಥವನಾಗಿದ್ದಾನಂತೆ. ಆದರೂ ಕ್ರೂರಿಯಾದವನಾಗಿರ್ತಕ್ಕಂಥವನು ಆಗಿಂದಾಗಲೇ ಚೇತರಿಸಿಕೊಂಡು ಒಮ್ಮೆಲೆ ಎದ್ದು ಮತ್ತು ಬಾಣಗಳ ಸಿರಿಮಳೆಯನ್ನೇ ಸುರಿತಕ್ಕಂಥವನಾಗಿದ್ದಾನಂತೆ. 10 ದಿಕ್ಕಿನಿಂದ ಬಾಣಗಳನ್ನು ಬಿಡ್ತಕ್ಕಂಥವನಾಗಿದ್ದಾನಂತೆ ಈ ಬಿಡಾಲನು ಆ ಶಾಂಭವಿಯ ಮೇಲೆ. ವೀರರೊಳ ಮಹಾವೀರ ನಿಮಬಲ ಘೋರ ದೈತ್ಯನು ನೋಡುವ ದಿವಿಜರು ಸಾರಿದರು ಕೆಲ ಕಡೆಗೆ ಸರಳಿನ ಮೊರೆಯ ತಪ್ಪಿಸುತ್ತ ಚೀರಿದನ ಕೊಬ್ಬಿಕ್ಕಿ ದೇವಿಯ ಚೂರು ಕಾಪೆಯ ಸುತ್ತಿದಂತೆಯೇ ಸೇರಿಸಿದ ಹರಿಮುಖಗೆ ಉರಬೆಸಗೊಂಡ ದೈತ್ಯೆಯ. ಮಹಾವೀರನು ಈ ತರವಾಗಿರ್ತಕ್ಕಂಥ ಬಾಣಗಳು ಬಿಡುವುದನ್ನು ನೋಡಿ ದೇವತಾದಿಗಳೆಲ್ಲರೂ ಭಯಗೊಂಡಿದ್ದಾರಂತೆ. ಇವನ ಬಾಣಗಳನ್ನು ನೋಡಿ ಬಾಣಗಳನ್ನು ಬಿಡುವುದೊಂದೇ ಅಲ್ಲದೆ ತನ್ನ ಬಾಯಿಂದ ಬಹಳ ಆರ್ಭಟತನವನ್ನು ಮಾಡುತ್ತಾ ಬರ್ತಕ್ಕಂಥವನಾಗಿದ್ದಾನಂತೆ. ಅಷ್ಟೇ ಅಲ್ಲದೆ ದೇವಿಯ ವಾಹನವಾಗಿರ್ತಕ್ಕಂಥ ಸಿಂಹದ ಮುಖಕ್ಕೆ ಬಡಿಯತಕ್ಕಂಥವನಾಗಿದ್ದಾನಂತೆ ಈ ಬಿಡಾಲನು ತೀರ ಸಮೀಪಕ್ಕೆ ಬಂದು. ಎಲ್ಲಿ ಹೋಗುವ ಶಾಂಭವಿಯೇ ಸಿಕ್ಕಿದ ಮಹಾಬಿಡಾಲನು ಕೊಲ್ಲದರೆ ನಿನ್ನೊಳಹ ನಿರ್ಜರರೇನು ಮಾಡಿದರು. ಎಲ್ಲಿ ತಂದರು ನಿನ್ನ ಹರಿಹರ ಎಲ್ಲರ ನೋಡಲಿಕೆಯಾದರು. ಆದರ ಪಲ್ಲವಿಗೆ ನಿನಗಿಲ್ಲವೆಂದ ಭರಿಸಿದನು ಅಸುರ. ಎಲ್ಲಿಗೆ ಹೋಗುತ್ತೀಯ ನಾಡಿಗಳೇ? ನಿನ್ನನ್ನು ನಾನು ಕೊಲ್ಲದೆ ಎಂದಿಗೂ ಬಿಡುವುದಿಲ್ಲ. ನೀನು ಎಲ್ಲಿ ಹೊಕ್ಕರೂ ನಾನು ಬಿಡಲಾರೆನು. ನಿನ್ನನ್ನು ಕಳಿಸಿರ್ತಕ್ಕಂಥ ನಿರ್ಜರರು ನಿನ್ನ ಬಲಕ್ಕೇನಾದರೂ ಬರಬರೇ ಹೇಗೆ ಅಂತೇಳಿ ಅಂತಕ್ಕಂಥವನಾಗಿದ್ದಾನಂತೆ. ಹರಿಹರರನ್ನೇ ಓಡಿಸಿರ್ತಕ್ಕ
ಆಗಿರ್ತಕ್ಕಂಥ ನಾವು ನಿನ್ನಂಥ ಸ್ತ್ರೀಗಳು ನಮಗೇನು ಲೆಕ್ಕ, ಆದರೂ ಸಹ ನಿನಗೆ ಬೆಂಬಲವಾಗಿ ಬರುವವರಂತೂ ಯಾರೂ ಇಲ್ಲ, ನಿನ್ನನ್ನು ಕೊಲ್ಲದೆ ನಾನು ಬಿಡುವುದಿಲ್ಲ ನೋಡು ಅಂತೇಳಿ ಅಂತಕ್ಕಂಥವನಾಗಿದ್ದಾನೆ ಈ ಬಿಡಾಲ. ಎರವಗೆ ಬಿಡಾಲ ಸಮ್ಮುಖ ದೊಳಗೆ ಸಿಕ್ಕಿದಳೆನ್ನನು ಕೊಲ್ಲದೆ ಉಳಿವೆಯ ನೀ ಉಳಿವೆಯ ಇದು ತಿಳಿಯದೆ ಮಗಿಂದು ಬರರು ನೀವು ನಾ ಸ್ತ್ರೀಯೋ ಎಮ್ಮಯ ಬಲವತಾನೆಂತೆಲ್ಲಿ ಎನ್ನುತ್ತದೆ ಹೊರ ಭಯಂಕರಿ ತಿವಿದಳೈ ಗಜದ ಕಪೋಲವನು. ಎಲವ ಬಿಡಾಲನೆ ಕೇಳು, ನಿನ್ನ ಎದುರಿಗೆ ಬಂದಿರತಕ್ಕಂಥ ನನ್ನನ್ನು ನೀನು ಕೊಲ್ಲುತ್ತೀಯೋ ಅಥವಾ ನೀನು ಸಾಯುತ್ತೀಯೋ ಇದು ನನಗೆ ತಿಳಿಯುವುದಿಲ್ಲ. ಆದರೂ ಸಹ ನೀವು ಬಲಾಢ್ಯರು, ನಾನು ಸ್ತ್ರೀ ಅಂತೇಳಿ ಅಂತಕ್ಕಂಥವಾಗಿದ್ದಾಳಂತೆ. ಹಾಗೆಯೇ ಮಾತನಾಡುತ್ತಾ ಆನೆಯನ್ನು ಏರಿಕೊಂಡು ಬಂದಿರತಕ್ಕಂಥ ಈ ಬಿಡಾಲನ ಆನೆಯ ಮುಖಕ್ಕೆ ತಿವಿದಂತವಾಗಿದ್ದಾಳಂತೆ ಈ ಶಾಂಭವಿಯು. ಆ ಆನೆಯೇ ಈ ನೆಲಕ್ಕೆ ಕತ್ತರಿಸಿ ಬೀಳುವ ಹಾಗೆ. ಹೊರಗಿರದು ಗಜ ಶಾಂಭವಿಯ ಕರಮರಗೆ ಸಿಡಿಲೊಡೆ ದಂದ್ರಿಯ ಗಂಗದ ಲೊರಳಿದುದ ಕಂಡ ಸುರ ಕಿಡಿಕಿರಿಯಾಗಿ ಕಚ್ಚಿಯಾಗೆ ಇಳಿದು ತಾನು ಗದಾರಿ ಮೇಲು ಭೈರವ ರಂಗಮಂಡಲೆ ದೇವಿ ಭಜ್ಜದಿ ತರಿದು ಚಿಮ್ಮಿಗಳ ಮನಸುಳ್ಳ ಘನನೆ ಕೇಳೆಂದ. ಈ ರೀತಿಯಾಗಿ ಶಾಂಭವಿಯ ಮುಷ್ಟಿಘಾತಕ್ಕೆ ಸಿಡಿಲೋಪಾದಿಯಲ್ಲಿ ಕೆಳಕ್ಕೆ ಬಿದ್ದಂತಾಗಿದೆಗಿಂತ ಬಿಡಾಲನ ವಾಹನವಾಗಿರ್ತಕ್ಕಂಥ ಆನೆಯು ಈ ರೀತಿಯಾದದ್ದನ್ನು ಕಂಡು ಆಗಿಂದಾಗಲೇ ಕಠಾರಿಯನ್ನು ತೆಗೆದುಕೊಂಡು ಮೇಲೇರಿ ಬರ್ತಕ್ಕಂಥವನಾಗಿದ್ದಾನಂತೆ. ಬಂದಿರತಕ್ಕಂಥವನೇ ದೇವಿಯನ್ನು ಬಡಿಯಲಿಕ್ಕೆ ಬರ್ತಕ್ಕಂಥವನಾಗಿದ್ದಾನಂತೆ. ಈ ರೀತಿಯಾಗಿ ಬಂದಿರತಕ್ಕಂಥ ಬಿಡಾಲವನ್ನು ಶಿವನ ಆಯುಧವಾಗಿರ್ತಕ್ಕಂಥ ಶೂಲಾಗ್ರದಿಂದ ಒಮ್ಮೆಲೆ ಚೆಮ್ಮಿದಂತವಾಗಿದ್ದಾಳಂತೆ. ಈ ರೀತಿಯಾಗಿ ಚೆಮ್ಮಿದ ಕೂಡಲೇ ದೂರ ಹೋಗಿ ಬಿದ್ದವನಾಗಿದ್ದಾನಂತೆ ಆ ರಣರಂಗದಲ್ಲಿ ಈ ಬಿಡಾಲನು. ಗಿಡ್ಡನವ ಮೊಲದಾಚೆಗೆ ಮತ್ತೆದ್ದು ವಯಸ್ಸಾರ ತೆರದಲ್ಲಿ ಬುದ್ಧಿದನ ಕರಮೊಳಗೋ ಪಡರಮಣ ದಚ್ಚುತ ಬುದ್ಧಿದನ ಶಾಂಭವಿಯ ಮುಷ್ಟಿಯಲ್ಲಿ ಮುದ್ದು ಮುಖ ಪರದೇವನಿ ಗಾಯವ ಕಲ್ಲು ತಿವಿದಳು ದೈತ್ಯ ಮಕುಟದ ಮೇಲೆ ಕೇಳೆಂದ. ಈ ರೀತಿಯಾಗಿ ದೂರವಾಗಿ ಬಿದ್ದಿರ್ತಕ್ಕಂಥ ಬಿಡಾಲನು ಆಗಿಂದಾಗಲೇ ಎದ್ದು ತನ್ನ ಎರಡು ಕೈಗಳನ್ನು ಉದ್ದುತ್ತ ತೀರ ಸಮೀಪಕ್ಕೆ ಬಂದಿದ್ದವನಾಗಿ ನಿಂತಂತೆ. ಮುದ್ದು ಮುಖಿಯಾಗಿರ್ತಕ್ಕಂಥ ಈ ಪಾರ್ವತಿಯು ಮಾಯೆಯಾಗಿರ್ತಕ್ಕಂಥ ಈಕೆಯನ್ನು ಶಾಂಭವಿ ಎಂಬುದು ಅರಿಯದಲೇ ಆಕೆಯ ಕಪಾಳಕ್ಕೆ ಗುದ್ದಿರ್ತಕ್ಕಂಥವನಾಗಿದ್ದಾನಂತೆ ಈ ಬಿಡಾಲನು. ಹೀಗೆ ಗುದ್ದಿರ್ತಕ್ಕಂಥ ಬಿಡಾಲನ ಗುದ್ದನ್ನು ತಪ್ಪಿಸಿಕೊಂಡು ಶಾಂಭವಿ ಸಹ ತನ್ನ ಮುಷ್ಟಿಯಿಂದ ಆ ಬಿಡಾಲನನ್ನು ಗುದ್ದತಕ್ಕಂಥವಳಾಗಿದ್ದಾಳಂತೆ ಈ ಶಾಂಭವಿಯು. ಆರಿಬಿದ್ದನು ಗಳನ್ನು ದೇವಿಯ ಒರೆಯದ ಧಾರಣಿವನಿಗೆ ಆರು ಸರಿ ಬರ ದೇವಿ ಮುಷ್ಟಿಯ ತುಳಿದ ಸುರರುಂಡೆ ಚೂರು ಹಾಯ್ದು ಮಗುಡ ಮರವೆಯ ತೋರಿ ನಿಮಿಷದೋಳೆದ್ದ ದೈತ್ಯನು ನಾನಿಸೈ ಮೆಚ್ಚಿದನು ನಿನಗೆಯು ನಾನು ಕೇಳೆಂದ. ಈ ರೀತಿಯಾಗಿ ಶಾಂಭವಿಯ ಮುಷ್ಟಿಘಾತಕ್ಕೆ ಮತ್ತು ಕೆಳಕ್ಕೆ ಬಿದ್ದಂಥವನಾಗಿದ್ದಾನಂತೆ, ಮೂರ್ಛಿತನಾಗಿದ್ದಾನಂತೆ ಮತ್ತು ಮೇಲೇರಿ ಬರ್ತಕ್ಕಂಥವನಾಗಿದ್ದಾನಂತೆ. ಈ ರೀತಿಯಾಗಿ ಮೇಲೇರಿ ಬಂದಿರತಕ್ಕಂಥ ದೈತ್ಯನು ಮಾತನಾಡ್ತಕ್ಕಂಥವನಾಗಿದ್ದಾನಂತೆ. ಎಲೆ ನಾರಿ, ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ, ನಿನಗೆ ನಾನು ಏನು ಹೇಳುತ್ತೀನಿ ಕೇಳು ಅಂತೇಳಿ ಅಂತಕ್ಕಂಥವನಾಗಿದ್ದಾನಂತೆ ಈ ಬಿಡಾಲನು ಆ ಶಾಂಭವಿಯನ್ನು. ಯಾದಗೆಯುನಿ ಸಾಯಿವೆಯನ್ನಲಿ ಸೋತೆವೋ ನಾವಿನ್ನು ಜೀವದಿ ಅಂತೋ ಎಂಬಳು ಯುದ್ಧ ಮಾಡುವುದಕ್ಕೆ ಮೆಚ್ಚಿದೆನೋ ಮಾತನಾಡೆಂದನೋ ದೇವಿಯೋ ಮಾತನಾಡಿದಳು ಬಿಡಾಲಗೆ ನೀತಿ ವಚನವ ಕೇಳು ಹೇಳುವೆನೆಂದಳ ದೇವಿ. ಸುಮ್ಮನೆ ಎನ್ನ ಕೈಯಲ್ಲಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಯಾತಕ್ಕೆ ಯೋಪಕರದ ಹಾಡಿಯನ್ನು ಹಿಡಿಯುತ್ತೀರಿ? ನಿನಗ ಪ್ರಾಣ ದಾನವನ್ನು ಕೊಟ್ಟಿದ್ದೇನೆ, ಸುಮ್ಮನೆ ಜೀವದಿಂದ ಹಿಂದಕ್ಕೆ ಹೋಗಿ ನಿನ್ನ ಪ್ರಾಣವನ್ನು ಉಳಿಸಿಕೋ ಅಂತೇಳಿ ಮಾತನಾಡ್ತಕ್ಕಂಥವನಾಗಿದ್ದಾನಂತೆ. ಈ ರೀತಿಯಾಗಿ ಮಾತನಾಡತಕ್ಕಂಥ ದೇವಿಗೆ ಆ ದೇವಿ ಸಹ ಮಾತನಾಡ್ತಕ್ಕಂಥವನಾಗಿದ್ದಾಳಂತೆ. ಎಲ್ಲವೋ ಬಿಡಾಲನೆ, ನನ್ನ
ನನ್ನದೊಂದು ನೀತಿ ವಚನ ಕೇಳು, ನನ್ನದು ಏನು ಅಂದರೆ ಅದನ್ನು ಹೇಳುತ್ತೇನೆ ಕೇಳು ಅಂತೇಳಿ ಇವಳು ಸಹ ಬಿಡಾಲನೊಡನೆ ಮಾತನಾಡ್ತಕ್ಕಂಥವಳಾಗಿದ್ದಾಳಂತೆ. ಏನು ಮಾಡುವೆ ನಿನರೋ ಬಿಡಾಲನೆ, ನೀನು ಮೆಚ್ಚಿಕೊಂಡೆಯಪ್ಪಣೆ, ನೀನು ಮೆಚ್ಚಿದ ಬಳಿಕ ನಾವು ಹೋಗಬೇಕು ಹಾದರೆಯೂ. ನಾನು ಮಾಡಿಗೆ ಶಬ್ದ ಮಹಿಷನ ದೇಶವನ್ನು ಬರಸಹ ಒಂದು ಹೋಗನೆ ನಾನು ಹಿಂತಿರುವೆನೆಂದಳ ದೇವಿ. ಎಲ್ಲವೋ ಬಿಡಾಲನೆ, ನಿನ್ನ ಮಾತಿನಂತೆ ನಾನೇನೋ ಪ್ರಾಣವನ್ನು ಉಳಿಸಿಕೊಂಡು ಹೋಗಬೇಕೆಂಬುವುದೇ ಉದ್ದೇಶವಿದೆ. ಆದರೆ ಏನು ಮಾಡಲಿ, ನನ್ನದೊಂದು ಶಪಥವಿದೆ. ನಿಮ್ಮ ರಾಜನಾಗಿರ್ತಕ್ಕಂಥ ಮಹಿಷಾಸುರನನ್ನು ನಿನ್ನನ್ನು ಕೊಲ್ಲದೆಲ್ಲಿಕ್ಕೆ ನಾನು ಬಂದಿರತಕ್ಕಂಥದ್ದು ಬಂದಿದ್ದೇನೆ, ಶಪಥವನ್ನು ಮಾಡಿ ಬಂದಿದ್ದೇನೆ. ಇನ್ನು ನೀನು ಉಳಿದಿದ್ದೀ, ನಿಮ್ಮ ರಾಜನಾಗಿರ್ತಕ್ಕಂಥ ಮಹಿಷಾಸುರನು ಉಳಿದಿದ್ದಾನೆ. ಮತ್ತು ನಾನು ಇನ್ನು ಹೇಗೆ ಹಿಂದಕ್ಕೆ ಹೋಗಲಿ ಅಂತೇಳಿ ಅಂತಕ್ಕಂಥವಳಾಗಿದ್ದಾನಂತೆ ಈ ಶಾಂಭವಿಯು ಆ ಬಿಡಾಲನಿಗೆ. ಎನ್ನ ಪಂಥವು ಕೈಗೆ ಕೂಡದೆ ಇನ್ನು ಹೋಗುವುದು ಸಹಜ ಮಹಿಷನ, ಇನ್ನು ಉಳಿದಿಗೆ ನೀನು ಉಳಿದಿಗೆ ಎತ್ತು ಹೋಗುವುದಕ್ಕೆ ನಿನ್ನ ಮನಸ್ಸಿಗೆ ಬರುವುದು ಏಳಿನ್ನ ಮಹಿಷನ ಮೇಲೆ ಹಣೆಯ. ಎನ್ನ ಭೋಗವು ಹೇಗುವುದು ಆಗುವುದು ಎಂದಳ ದೇವಿ. ಪಾಪ, ನೀನು ಇದಕ್ಕೇನು ಮಾಡುತ್ತೀ? ನಾನು ಹಿಂದಕ್ಕೆ ಹೋಗಬೇಕೆಂಬುವುದೇ ಇದೆ. ನನ್ನ ಭೋಗವು ಯಾವ ರೀತಿ ಬರೆದಿದೆಯೋ ಆ ರೀತಿ ಆಗುತ್ತದೆಯೇ ಹೊರತು ನೀನು ಇದಕ್ಕೇನು ಮಾಡಿವಿ? ಇದಕ್ಕೆ ನಿನ್ನ ಮಹಿಷನ ಆಣೆಯಾಗಿದೆ ನೋಡು, ನಿಮ್ಮಿಬ್ಬರನ್ನು ಕೊಲ್ಲದೆ ನಾನಂತೂ ಹಿಂದಕ್ಕೆ ಹೋಗುವುದಿಲ್ಲ ಅಂತೇಳಿ ಅಂತಕ್ಕಂಥವಳಾಗಿದ್ದಾಳು. ಎಂದು ಚಾಕ್ಷಯಳೇಳು ಚರಗಳ ಎಂದು ಹೂಡಿದ ವೆಚ್ಚಳವನನು ಸಂಧಿಸಿದ ವಯವದಿ ಸೈರಿಸುತ್ತ ದೈತ್ಯೆಯ. ಒಂದನೆಂಬರೆ ಸಾಯಲಿದಕ್ಕೆ ಎಂದು ಯೋಚಿಸುತ್ತಾದ ದೈತ್ಯನು ಅಂದು ಎತ್ತಿದ ಬ್ರಹ್ಮ ಶಕುತಿಯ ಕೇಳು ನಂದೀಶ. ಈ ರೀತಿಯಾಗಿ ಮಾತನಾಡುತ್ತಾ ಶಾಂಭವಿ ಹಲವಾರು ಸರಗಳಿಂದ ಆಕೆ ಅವನ ಮೇಲೆ ಬಿಡ್ತಕ್ಕಂಥದ್ದನ್ನು ಕಂಡು ಇವನು ಮತ್ತಷ್ಟು ಕೋಪಾನ್ವಿತನಾಗಿ ಈಗ ಇನ್ನು ಹೇಗಾದರೂ ನಾನು ಕೊಲ್ಲಲೇಬೇಕಂತಕ್ಕಂತ ಹೇಳಿ ಬ್ರಹ್ಮಶಕ್ತಿ ಅಂತಕ್ಕಂಥ ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ಸಿದ್ಧನಾಗಿದ್ದಾನಂತೆ ಈ ಬಿಡಾಲನು. ಕೇಳು ಶಾಂಭವಿ ಶಕುತಿಯರೇ, ಬಹಳ ಲಿಪಿದೊಡೆಯಿತು ನಿನಗೆಯು, ಹೇಳಿದನ ಬಗೆ ಬಗೆಯ ಬುದ್ಧಿಯ ಕೇಳದನೆ ಕೆಟ್ಟೆ. ಸೇಳವನು ಇದಗೇನು ಮಾಯವ ತಾಳಿಗೋ ಎಂದೆನುತ ಕಾರ್ಧ್ವಗೆ, ಕಾಳ ಕವಿದುದು ಕೆದರಿದುದು ಬಹು ಹಿಡಿಯ ಕೇಳೆಂದ. ನಾನೆಷ್ಟು ಹೇಳಿದರೂ ನನ್ನ ಮಾತಿಗೆ ನೀನು ಮನ್ನಣೆ ಕೊಡದೆ ಈ ರೀತಿಯಾಗಿ ಮಾತನಾಡುತ್ತಿರುವೆಯಲ್ಲ, ನಿನ್ನ ಹಣೆ ಬರಹಕ್ಕೆ ನಾನೇನು ಮಾಡಲಿ ಅಂತೇಳಿ ಆಗಿಂದಾಗಲೇ ಬ್ರಹ್ಮಶಕ್ತಿ ಅಂತಕ್ಕಂಥ ಬಾಣವನ್ನು ಪ್ರಯೋಗಿಸಿದಂತೆ ಅದು ಕಿಡಿಗಳನ್ನು ತಿರುಸುತ್ತಾ ಈ ಶಾಂಭವಿಯ ಮೇಲೆ ಬರ್ತಕ್ಕಂಥದ್ದಾಗಿದೆಯಂತೆ ಆ ಬ್ರಹ್ಮಶಕ್ತಿ ಅಂತಕ್ಕಂಥ ಬಾಣ. ಉಗುಳ ದೊರೆ ಸಪ್ತಾಂಬುದಿಯ ಜಲ ಬಗೆದ ಪುಡಿ ಪುಡಿದಾಗ ಕಿಡಿಗಳು ನೆಗೆ ನೆಗೆದು ದಗಿಸಿದವ ಬಹುದಿಯ ಪಟ್ಟಣವ. ಸೊಗಸು ಮರೆದರ ದೇವತೆಗಳ ಬಗೆ ಬುಗಿಸುತ್ತಿನ ಬ್ರಹ್ಮ ಶಕುತಿಯ, ತೆಗೆ ಬಗೆಯನೇನೆಂಬೆ ಮುಖಳ ಸಿತ್ತಮೋ ಜಗವಾ. ಮತ್ತು ಬ್ರಹ್ಮಶಕ್ತಿ ಬಾಣ ಅಂತಕ್ಕಂಥದ್ದು ಎಷ್ಟೋ ಜಗತ್ತಗಾಯಮಾನವಾಗಿ ಉರಿಯುತ್ತಾ ಈ ಜಗತ್ತನ್ನೇ ಸುಡುತ್ತದೆಂಬೋಪಾದಿಯಲ್ಲಿ ಶಾಂಭವಿಯ ಬಳಿಗೆ ಬರ್ತಕ್ಕಂಥದ್ದಾಗಿದೆಯಂತೆ ಈ ಜಗತ್ತನ್ನೇ ನುಂಗಿಬಿಡುತ್ತದೆಂಬೋಪಾದಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬ್ರಹ್ಮಶಕ್ತಿಯ ಬಾಣವನ್ನು ಬಿಟ್ಟಿದ್ದಾನಂತೆ ಆ ಬಿಡಾಲನು ಈ ಶಾಂಭವಿಯ ಮೇಲೆ. ಬಹಳ ತೇಜದ ಬಹಳ ರೌದ್ರದ ಬಹಳ ಸಾಮರ್ಥ್ಯದಲ್ಲಿ ಶಕ್ತಿಯ ಬಹಳ ಕೋಪದಲ್ಲಿ ಶಾಂಭವಿಯ ನೋಡುತ್ತಾ ದೈತ್ಯ. ಬಹಳ ಪರಬ್ರಹ್ಮವಿನ ಮೇಲೆಯ ಬಹಳ ಬಲದ ಬಿಡಾಲನ ಮುಂದಕ್ಕೆ ಬಹಳ ಹೆಜ್ಜೆಯ ನಿಟ್ಟ ತೆರ ಬಿಟ್ಟನ ಪರಾಂಬ
ಜಗತ್ತನ್ನೇ ದಹಿಸ್ತಕ್ಕಂಥ ಬ್ರಹ್ಮಶಕ್ತಿಯ ಬಾಣವನ್ನು ತೀರಾ ಹಲವಾರು ಹೆಜ್ಜೆಗಳನ್ನು ನೀಡುತ್ತ ಶಾಂಭವಿಯ ಸಮೀಪಕ್ಕೆ ಬಂದು ಶಾಂಭವಿಯ ಮುಂದಕ್ಕೆ ಬಂದು ಆ ಬ್ರಹ್ಮಶಕ್ತಿಯ ಬಾಣವನ್ನು ಪ್ರಯೋಗ ಮಾಡ್ತಕ್ಕಂಥವನಾಗಿದ್ದಾನಂತೆ ಈ ಬಿಡಾಲನು. ಉಪಾಧಿಯಲ್ಲಿ ಬರ್ತಕ್ಕಂಥ ಬ್ರಹ್ಮಶಕ್ತಿ ಅಂತಕ್ಕಂಥ ಬಾಣ ಏನಾಗಿ ಹೋಯಿತು ಅಂದ್ರೆ ಶಾಂಭವಿಯ ಕರಳೊಳಗಿರ್ತಕ್ಕಂಥ ಪದಕದಲ್ಲಿ ಒಂದು ಮುತ್ತಿನ ಉಪಾಧಿಯಲ್ಲಿ ಆಗಿ ಮಾರ್ಪಟ್ಟು ಬಿಡುತ್ತಂತೆ ಆ ಬ್ರಹ್ಮಶಕ್ತಿ ಬಾಣ ಅಂತಕ್ಕಂಥದ್ದು. ಈ ರೀತಿಯಾದದ್ದನ್ನು ಕಂಡು ಬೆರಗಾಗಿ ಹೋಗಿದ್ದಾನಂತೆ ಈ ಬಿಡಾಲನು. ಇಲ್ಲಿಗೆ ಈ ಸ್ತ್ರೀಗಳನ್ನು ಬಿಡಬಾರದು ಅಂತೇಳಿ ಆಗಿಂದಾಗಲೇ ತೀರ ಸಮೀಪಕ್ಕೆ ಬಂದು ತನ್ನ ಕರಮುಷ್ಟಿಯಿಂದ ಶಾಂಭವಿಗೆ ಎದೆಗೆ ತಿರ್ತಕ್ಕಂಥವನಾಗಿದ್ದಾನಂತೆ ಈ ಬಿಡಾಲನು. ತಿಳಿದಿರ್ತಕ್ಕಂಥ ಬಿಡಾಲನನ್ನು ಆಗಿಂದಾಗಲೇ ಶಿವನ ತ್ರಿಶೂಲದಿಂದ ತಿವಿದಕ್ಕಂಥವಳಾಗಿದ್ದಾಳಂತೆ ಈ ಶಾಂಭವಿಯು. ಆಗಿಂದಾಗಲೇ ಆ ಶೂಲದ ಇರಿತವನ್ನು ತಾಳಲಾರದೆ ವಿಲವಿಲನೆ ಒದ್ದಾಡಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾನಂತೆ ಈ ಬಿಡಾಲನು. ಇದನ್ನು ನೋಡಿ ಇನ್ನುಳಿದಿರ್ತಕ್ಕಂಥ ರಕ್ಕಸರು ಈ ಸ್ತ್ರೀಗಳನ್ನು ಬಿಡಬಾರದು, ಈಕೆಯನ್ನು ಹೇಗಾದರೂ ಮಾಡಿ ಇವಳ ಪ್ರಾಣವನ್ನು 10 ಕಾಯಿಗಳಿಗೆ ಹಂಚಿ ಬಿಡೋಣ ಅಂತೇಳಿ ಸುತ್ತಮುತ್ತಲಿಂದಲೂ ಆವರಿಸಿಕೊಂಡಂತಾಗಿದೆಯಂತೆ ಬಿಡಾಲನ ಬಲ ಅಂತಕ್ಕಂಥದ್ದು. ಕುದುರೆಗಳನ್ನು, ಆನೆಗಳನ್ನು, ರಥಿಕರನ್ನು ಪಟ್ಟಣದ ದಾರಿಯನ್ನು ಹಿಡಿಸ್ತಕ್ಕಂಥವಳಾಗಿದ್ದಾಳಂತೆ. ಅಷ್ಟೇ ಅಲ್ಲದಲ್ಲ ಅಪರ ದೇವಿ ಎದುರಿಗೆ ನಿಂತು ಯುದ್ಧವನ್ನು ಮಾಡ್ತಕ್ಕಂಥ ರಕ್ಕಸರೇ ಇಲ್ಲದಾಗಿದೆಯಂತೆ. ಇನ್ನೂ ಇದ್ದರಂತೆ ಇಲ್ಲದಾಗಿದೆ ಎಂದ ಮೇಲೆ ಇನ್ನು ಆಕೆಯೊಡನೆ ಯುದ್ಧ ಮಾಡಬಹುದು ಇನ್ಯಾರು ಅಂತ ನಾವು ಸಂಶಯಗೊಳ್ಳಬೇಕಾಗುತ್ತದೆ. ಇನ್ನೂ ಉಳಿದಂಥವರು ಹಿಂದಕ್ಕೆ ಓಡಿ ಹೋಗ್ತಕ್ಕಂಥವರಾಗಿದ್ದಾರಂತೆ. ಈ ರೀತಿಯಾಗಿತ್ತು ಆ ರಣರಂಗವು ಅಂತ ಹೇಳ್ತಕ್ಕಂಥವನಾಗಿದ್ದೇನೆ. ಅಷ್ಟೇ ಅಲ್ಲದಲೇ ಇಲ್ಲಿ ಪುರಾಣಕ್ಕೆ ಆಗಮಿಸಿರ್ತಕ್ಕಂಥ ನಮಗೆಲ್ಲರಿಗೂ ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಬೇಕಾಗಿದೆ. ದಯವಿಟ್ಟು ಕೇಳಬೇಕಾಗಿ ಅಂತೇಳಿ ನನ್ನ ವಿನಂತಿ. ಎಷ್ಟೋ ಸ್ಥಳಗಳಲ್ಲಿ ಈ ಪುರಾಣ ಪ್ರವಚನ ನಡೆಯುತ್ತದೆ. ಆದರೆ ನಾವು ನೋಡಿರಬಹುದು, ನೀವು ಕೆಲವರು ನೋಡಿರಬಹುದು. ಆದರೆ ಪುರಾಣದಲ್ಲಿ ಮಾತ್ರ ಹೀಗೆ ಬಿಲ್ವಪತ್ರೆಯನ್ನು ಕೊಟ್ಟು ಪುರಾಣದ ಮೇಲೆ ಅರ್ಪಿಸುವುದು ನಾನು ಎಲ್ಲಿಯೂ ನೋಡಿಲ್ಲ. ನೀವೆಲ್ಲರೂ ಶ್ರೀಶೈಲಕ್ಕೆ ಹೋಗಿರಬಹುದು, ಇಲ್ಲಿ ಹಲವಾರು ಮಂದಿ ಶ್ರೀಶೈಲಕ್ಕೆ ಹೋಗಿರಬಹುದು. ಇನ್ನು ಶ್ರೀಶೈಲವು 1/2 ಕಿಲೋಮೀಟರ್ ಇರುವಷ್ಟರಲ್ಲಿಯೇ ಒಂದು ದೊಡ್ಡದಾದ ಬೋರ್ಡನ್ನು ಬರೆದಿದ್ದಾರೆ. ಏಕಬಿಲ್ವಂ ಶಿವಾರ್ಪಣಂ ಅಘೋರ ಪಾಪನಾಶನಂ ಅಂತೇಳಿ. ಅಂದರೆ ಒಂದೇ ಒಂದು ಬಿಲ್ವಪತ್ರೆ ಶಿವನಿಗೆ ಅರ್ಪಿಸಿದರೆ ನಾವು ಮಾಡ್ತಕ್ಕಂಥ ಅಘೋರತರವಾಗಿರ್ತಕ್ಕಂಥ ಪಾಪವು ನಾಶವಾಗುತ್ತದೆ ಅಂತೇಳಿ ಬರೆದಿದ್ದಾರೆ. ನೀವು ಅಂದುಕೊಳ್ಳಬಹುದು, ನಾವು ಶ್ರೀಶೈಲಕ್ಕೆ ಹೋಗಿ ಬಂದೀವಿ, ಆದರೆ ನಮ್ಮ ಕಷ್ಟ ಹೀಗೆ ಇದೆಯಲ್ಲಂತ. ಆದರೆ ನಂಬಬೇಕಂತೆ. ನಂಬಿದರೆ ಎನ್ನನೇ ಶಿವನು ಅಂತ ಹೇಳಿದ್ದಾರೆ ಕವಿಗಳು. ನಂಬಿದರೆ ಮಾತ್ರ ದೇವನಿದ್ದಾನೆ, ಮನಸ್ಸಿನಂತೆ ಮಹಾದೇವನಿದ್ದಾನೆ. ಆದರೆ ನಂಬದಿದ್ದರೆ ಎಲ್ಲಿಯೂ ಇಲ್ಲ, ಯಾವುದೂ ಆಗುವುದಿಲ್ಲ. ನಂಬಿಕೆಯೇ ಈ ಪ್ರಪಂಚವು ಜರುಗುವುದು, ನಂಬಿಕೆಗಿಂತಲೇ ಈ ಜಗತ್ತು ಇರುವುದು. ಆದರೆ ಇಲ್ಲಿ ನಾವು ಈ ಪತ್ರಿಕೆಯನ್ನು ನಿಮಗೆಲ್ಲರಿಗೂ ಸಮರ್ಪಣೆ ಮಾಡುತ್ತಿದ್ದೇವಲ್ಲ, ಏತಕ್ಕೆಂದರೆ ಅಲ್ಲಿ ಒಂದು ಬಿಲ್ವ ಪತ್ರೆ ಶಿವನಿಗೆ ಅರ್ಪಿಸಿದರೆ ಅಷ್ಟು
ಪುಣ್ಯ ಬರುತ್ತದೆ ಅಂದ ಮೇಲೆ ಈ ದೇವಿಯ ಪುರಾಣದಲ್ಲಿ ಇನ್ನೆಷ್ಟು ದೇವತೆಗಳಿರಬಹುದು? ಅದಕ್ಕಾಗಿ ಈ ದೇವತೆಗಳೆಲ್ಲರಿಗೂ ನೀವು ಈ ಬಿಲ್ವಪತ್ರಿಕೆಯನ್ನು ಅರ್ಪಿಸಿದಂತಾಗುತ್ತದೆ. ಯಾರು ಹಿಂದಕ್ಕೆ ಯಾವ ಯಜಮಾನರು ಇದನ್ನು ನೆನೆಸಿಕೊಂಡು ಮಾಡಿದರೋ ಅವರಿಗೆ ನಾವು ಎಷ್ಟು ವಂದನೆಗಳನ್ನು ಮಾಡಿದರೂ ಸಾಲದು. ಇದು ಎಲ್ಲಿಯೂ ಇಲ್ಲ, ನೀವು ಎಲ್ಲಿಯೂ ನೋಡಿದರೂ ನೋಡಿಲ್ಲ, ನೋಡಿದ್ದರೆ ನೋಡಿರಬಹುದು, ಆದರೆ ನಾನಂತೂ ಎಲ್ಲಿಯೂ ನೋಡಿಲ್ಲ ಈ ರೀತಿ ಪುಷ್ಪ, ಈ ರೀತಿ ಬಿಲ್ವಪತ್ರಿಕೆಯನ್ನು ಕೊಡಬಹುದು. ಇರಲಿ, ಇನ್ನು ಒಂದೇ ಒಂದು ಪದ್ಯ ಇದೆ, ಅದನ್ನು ನಮ್ಮ ಸ್ವಾಮಿಗಳು ಓದುತ್ತಾರೆ, ಅದನ್ನು ಓದಿ ಇನ್ನು ನಾವು ಮುಂದಕ್ಕೆ ಹೋಗೋಣ. ವೀರ ಕೇಳಂದೀಶ ರಾಜರು ಆರನೂರು ಚೋಳಿ ಮದಲಿಹ ಧೀರ ಸುಭಟರು ಮಲಗಿದರು ರಣರಂಗ ಮಧ್ಯದಲ್ಲಿ ಕಾರಣಿಯ ಮಂಗಳ ಬಿಡಾರನ ತೀರಿಸಿದೆ ಎಂತೆಂದು ನಿರ್ಜರ ದರಸುಧರಿ ನೆರೆದರು ಚಿದಾನಂದಾತ್ಮ ಗುರುಗಳ ಮತ್ತು ನಂದೀಶನೇ ಹೇಳ್ತಕ್ಕಂಥವನಾಗಿದ್ದಾನೆ. ಬಿಡಾಲನ ಎಡಬಲದಲ್ಲಿ ಅವನಷ್ಟೇ ಪರಾಕ್ರಮವಿತರಾಗಿರ್ತಕ್ಕಂಥವರು, ಅವನಷ್ಟೇ ವೀರಾದಿ ವೀರರು 600 ಕ್ಷೋಣಿ ಜನರು ರಂಗ ಮಧ್ಯದಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರಂತೆ. ಈ ಜಗತ್ತಿಗೆ ಕಾರಣನಾದಂಥವಳೇ, ಈ ಬಿಡಾಲನನ್ನು ಸಂಹರಿಸಿದಂಥವಳೆ ಅಂತೇಳಿ ದೇವತೆಗಳೆಲ್ಲರೂ ಗುರುವರನಾಗಿರ್ತಕ್ಕಂತಹ ಚಿದಾನಂದಾತ್ಮನಾಗಿರ್ತಕ್ಕಂಥ ಗುರುವರನ್ನು ಧ್ಯಾನ ಮಾಡ್ತಕ್ಕಂಥವ್ರಂತೇಳಿ ಈ 7ನೇ ಅಧ್ಯಾಯ ಸಮಾಪ್ತವಾಗುತ್ತಾ ಇದೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ. इति श्रीमत्परमहंस परिवाराजकाचार्य श्री चिदानंद गुरुवर्य चरणबंधुरेवा श्री चिदानंद वदूत विरचित पार्वती महत्मयोळ विराज वदो नमः सप्तोऽध्यायं सम्पूर्णम् अध्याय 348 कम्मञ्जलम् अस्तु. जया जय नमः पार्वती जया जय नमः पार्वती ಸುರರೆಲ್ಲರೂ ಆ ಶಾಂಭವಿಯನ್ನು ಹಾರೈಸಿದರೆ ಅವರ ಅಪ್ಪಣೆಯಂತೆ ಅವರ ಮೇರೆಗೆ ರಕ್ಕಸರ ಬಡಿಗನಾಗಿರ್ತಕ್ಕಂಥ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳಂತೆ ಮಹಾಲಕ್ಷ್ಮಿಯಾಗಿರ್ತಕ್ಕಂಥ ಈ ಪಾರ್ವತಿಯು ಈ 8ನೇ ಅಧ್ಯಾಯದಲ್ಲಿ ಅಂತ ಹೇಳುತ್ತಾ ಇಂದಿನ ದಿನ ಈ ಪುರಾಣವನ್ನು ಮುಕ್ತಾಯ ಮಾಡುತ್ತಾ ಇನ್ನೂ ಒಂದು ವಿಷಯ ಹೇಳಬೇಕಾಗಿದೆ. ಈ ಶಬಾದಿ ಮಠ ಕ್ಯಾಲೆಂಡರ್ನಲ್ಲಿ 2 ದಿನ ಪಂಚಮಿ ಅಂತ ಬಂದಿದೆ. ಆದ ಕಾರಣ ನಾವು ಇಲ್ಲಿ ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ದೇವರಗುಡ್ಡದಲ್ಲಿ ನಾಳೆಯೇ ಪಂಚಮಿಗೆಂದು ತೀರ್ಮಾನ ಮಾಡಿ ಕಂಕಣ ಕಟ್ಟುತ್ತಿದ್ದಾರೆ. ಅದರಂತೆಯೇ ನಾವು ಸಹ ಮಾಡಬೇಕೆಂದು ಇಲ್ಲಿ ಬಂದಿರತಕ್ಕಂಥ ಕೆಲವು ಯಜಮಾನರು ಅದನ್ನು ತಿಳಿದುಕೊಂಡು ಪಂಚಮಿ ನಾಳೆಯೇ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೀವೆಲ್ಲರೂ ನಾಳೆ ಪಂಚಮಿಗೆಂದು ತಿಳಿದುಕೊಂಡು ನೀವು ಬರುವುದೊಂದೇ ಅಲ್ಲದೆ ಈ ಪುರಾಣಕ್ಕೆ ದಿನ ಬರುವುದು ಆಗದಿದ್ದರೂ ಪಂಚಮಿಗೆ ದಿನ ಮತ್ತು ದುರ್ಗಾಷ್ಟಮಿಯ ದಿನವಾದರೂ ಬರಬೇಕೆಂದು ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಬೇಕಾಗಿದೆ. ನನ್ನ ವಂದನೆ ಹೇಳುತ್ತಾ ಇಂದಿನ ದಿನ ಈ ಪುರಾಣವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. जया जय नमः पार्वती
ಮಾಮೂಲು ಜನಕ್ಕೆ ಬರ್ರಿ ಅಂತ ಹೇಳಿನ ಸಂಬಂಧ ಒಂದು ಬರ್ರಿ ಅಂದಮೇಲೆ ಆಗ್ಯದ ಎಲ್ಲರಿಗೆ ಅದು ಬರ್ರಿ ಅಂತ ಹೇಳ್ತಾರೆ ಒಳ್ಳೇದು ಹೇಳ್ತಾರೆ ಪಾಪ ಅದೇ ಇವಾಗ ಮುಕ್ತ ಎಲ್ಲ ಇವಾಗ ಎಷ್ಟು ರಾಜರಾಜೇಶ್ವರ ಅಂತ ತಂದಿದ್ದು ಇವಾಗ ನೀವು ಸಾಮಾನ್ಯ ಅಂದರೆ ಮಳೆ ಬಿದ್ದಿರಬೇಕು ಹಂಗೆ ನಾವು ಮಾಡ್ಕೊಂತಿರೋದು ಹಂಗಂಗ ಒಳ್ಳೇದೇ ಅದೇ ಈ ಬಿಲ್ಲಪ್ಪ ತಿರ್ಲಿ ಅಂದರೆ ಶಿವಮಂದಿರದಾಗ ಮಾಡ್ತಾರೆ ಹುಡುಗರು ಕಳಿಸ್ತಾರೆ 101 ದಳಾಸಿಂಗ್ ಬಂದು ಗಟ್ಟಿಗೆ ಎಲ್ಲರಿಗೆ ಕೊಡ್ತಾರೆ ನೋಡಿದ್ವಿ ಹೋಗಿ ನಾನು ಐತೆ ಯಾವ್ದು ಪತ್ರಿಕೆ ಕೊಟ್ಟು ಬಾಬಾ ಬೇಡ ಕೊಡ್ತೀನಿ ಶೀಟ್ ತಗೊಂಡು ಅದ್ರಾಗ ತಮ್ಮ ಯಾವಾಗ ನಾವು ಅದೇನು ದಳ ಹೋಗಬೇಕು ನೀರು ನೋಡಿ ಎಷ್ಟೊತ್ತಾದ್ರೆ ಹೋಗಂದ್ರೆ ಪದಗಳು ಹೋಗ್ತೀವಿ 2 ಲಕ್ಷ